ಗಣಪನ ಭಕ್ತರಿವರಂತೆ, ಭಕ್ತಿ ಜ್ಞಾನ ವೈರಾಗ್ಯದ ಗುರುವಂತೆ. ಗಣಪನ ಭಕ್ತರಿವರಂತೆ, ಭಕ್ತಿ ಜ್ಞಾನ ವೈರಾಗ್ಯದ ಗುರುವಂತೆ. ಗಣಪನ ಭಕ್ತರಿವರಂತೆ, ಮನುಕುಲದ ಉದ್ಧಾರಿಯಂತೆ. ಮನುಕುಲದ ಉದ್ಧಾರಿಯಂತೆ, ಸುರಧೇನು ಆನಂದ ಗುರುಗಳಂತೆ. ಗಣಪನ ಭಕ್ತರಿವರಂತೆ, ಭಕ್ತಿ ಜ್ಞಾನ ವೈರಾಗ್ಯದ ಗುರುವಂತೆ. ಸುರಧೇನು ಆನಂದ ಗುರುಗಳಂತೆ. ಪ್ರಿಯರು ಇವರಂತೆ, ಆನೆ ಮೇಲೆ ಸೌವಾರಿ ಬಲು ಪ್ರೀತಿಯಂತೆ. ಆನೆಯ ಪ್ರಿಯರು ಇವರಂತೆ, ಆನೆ ಮೇಲೆ ಸೌವಾರಿ ಬಲು ಪ್ರೀತಿಯಂತೆ. ಶ್ರೀಚಕ್ರ ಪೂಜೆಯ ಪ್ರಿಯರಂತೆ, ಚಕ್ರ ಪೂಜೆಯ ಪ್ರಿಯರಂತೆ. ಇವರಂಥ ಗುರುವ ಪರೂಪವಂತೆ, ನಡೆದಾಡು ದೇವರು ಇವರಂತೆ. ಗಣಪನ ಭಕ್ತರಿವರಂತೆ, ಭಕ್ತಿ ಜ್ಞಾನ ವೈರಾಗ್ಯದ ಗುರುವಂತೆ. ಸುರಧೇನು ಆನಂದ ಗುರುಗಳಂತೆ. ಎಲ್ಲಮ್ಮ ಕುಲದೇವಿಯಂತೆ, ಆರಾಧ್ಯ ದೇವಿಯು ಮುತ್ಯಲಮ್ಮನಂತೆ. ಎಲ್ಲಮ್ಮ ಕುಲದೇವಿಯಂತೆ, ಆರಾಧ್ಯ ದೇವಿಯು ಮುತ್ಯಲಮ್ಮನಂತೆ. ಮನೆ ದೇವರು ಶ್ರೀನಿವಾಸನಂತೆ. ಮನೆ ದೇವರು ಶ್ರೀನಿವಾಸನಂತೆ. ರಾಜರಾಜೇಶ್ವರಿ ಇಷ್ಟ ದೇವಿಯಂತೆ. ಭಕ್ತಿಯೇ ಗುರುಗಳ ಉಸಿರಂತೆ. ಓಂ ಗುರು ಬ್ರಹ್ಮ ಗುರು ವಿಷ್ಣು ಗುರುದೇವೋ ಮಹೇಶ್ವರ ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರುವೇ ನಮಃ. ಗಣಾನಾಂತ್ವಾ ಗಣಪತಿಂ ಭವಾಮಹೇ ಕವಿಂ ಕವೀನಾನುಪಮಶ್ರುತಂ ಜ್ಯೇಷ್ಠರಾಜಂ ಬ್ರಹ್ಮಣಾಂ ಬ್ರಹ್ಮಣಸ್ಪದ ಆನುಶೃಣ್ವನ್ನೋತಪಸ್ಸೇದ ಸಾಧನಂ. ಓಂ ಶನೈಶ್ಚರಾಯ ನಮಃ. ಓಂ ಶನೈಶ್ಚರಾಯ ನಮಃ. ಓಂ ಶನೈಶ್ಚರಾಯ ನಮಃ. ನೀಲಾಂಜನ ಸಮಾಭಾಸಂ ರವಿಪುತ್ರಂ ಯಮಾಗ್ರಜಂ ಛಾಯಾಮಾರ್ತಾಂಡ ಸಂಭೂತಂ ತನ್ನಮಾಮಿ ಶನೈಶ್ಚರಂ. ಶನೈಶ್ಚರನ ಪ್ರಾರ್ಥನೆ ಮಾಡ್ತಾ, ಅಂದು ಒಂದು ಭಜನಾ ಮನೆ ಮಾತ್ರ, ಅಂದು ಭಜನಾ ಮನೆಯಾಗಿ ಇಂದು ಬೃಹತ್ ಮಟ್ಟದ ಆಲಯವಾಗಿ ಬರ್ತಕ್ಕಂಥ ಭಕ್ತರನ್ನು ಹರಿಸಿ ಆಶೀರ್ವದಿಸ್ತಿರ್ತಕ್ಕಂತಹ ಅದ್ಭುತವಾದಂತಹ ಆಲಯ ಶನೈಶ್ಚರನ ಮಂದಿರ. ನಾನು ರಾಜ್ಯದಾದ್ಯಂತ ಸಾಕಷ್ಟು ದೇವಾಲಯಗಳನ್ನು ನೋಡಿದ್ದೇನೆ. ಆದರೆ ಇಲ್ಲಿರ್ತಕ್ಕಂಥ ಆಲಯ, ಇಲ್ಲಿರ್ತಕ್ಕಂತಹ ಭಗವತ್ ಸಾನ್ನಿಧ್ಯ, ಈ ಭಗವಂತನಲ್ಲಿರ್ತಕ್ಕಂಥ ವಿಶೇಷವಾದಂಥ ಅನುಷ್ಠಾನ ಸಾಕಷ್ಟು ಜನ ಭಕ್ತರನ್ನು ಆಕರ್ಷಿತವಾಗಿ ಭಕ್ತರ ಮನೋಕಾಮನೆಗಳ ಸಿದ್ಧಿಪಡಿಸುವಂತಹ ಈ ಕಲಿಯುಗದಲ್ಲೂ ಸಹಿತ ಒಂದು ಅದ್ಭುತವಾದಂಥ ಈ ಸಾನ್ನಿಧ್ಯ ತಮ್ಮೆಲ್ಲರಿಗೂ ಸಹಿತ ಒಳ್ಳೆಯ ಯಶಸ್ಸನ್ನು ಉಂಟು ಮಾಡಲಿ. ಹಾಗೆ ಕಾರ್ಯಕ್ರಮವನ್ನು ವೀಕ್ಷಣೆ ಮಾಡ್ತಿರ್ತಕ್ಕಂಥ ಸಮಸ್ತ ವೀಕ್ಷಕ ಪ್ರಭುಗಳು ತಮ್ಮೆಲ್ಲರಿಗೂ ಸಹಿತ ಒಳಿತಾಗಲಿ ಎಂಬತಕ್ಕಂಥ ಚಿಂತನೆಯಿಂದ ಎಲ್ಲರೂ ಪ್ರಾರ್ಥನೆ ಮಾಡೋಣ. ಓಂ ಶಂ ಶನೈಶ್ಚರಾಯ ನಮಃ. ಓಂ ಶಂ ಶನೈಶ್ಚರಾಯ ನಮಃ. ಓಂ ಶಂ ಶನೈಶ್ಚರಾಯ ನಮಃ. ಶನಿಂ ನೀಲವರ್ಣಂ ನೀಲಮಾಲ್ಯಾಂಬರಧರಂ ನೀಲಗಂಧಾನುಲೇಪನಂ ನೀಲಾಶ್ವಾ ನೀಲಛತ್ರಧ್ವಜರಥಾಕಾರ ಶೋಭಿತಂ ದಿವ್ಯಂ ವೇರಂ ಪ್ರದಕ್ಷಿಣಂ ಕುರ್ವಾಣಾಂ ಗೃಹಮಂಡಲೇಂ ಪ್ರವೇಶಂ ಸಾಂಗಂ ಸಾಯುಧಂ ಸವಾಹನಂ ಸರಾಕ್ಷಂ ಸವತ್ನಿ ಪರಿವಾರ ಸಮೇತಂ ಶ್ರೀಮದ್ಮಹಾಶಕ್ತರ ದೇವತಾ ಶನೈಶ್ಚರ ದೇವತಾ ಪ್ರೀತ್ಯರ್ಥಂ ಪಶ್ಚಿಮ ದಿಗ್ಭಾಗೆ ತಿಲದಾನ್ಯಶೋಪರಿ ಭಗವಂತಂ. ಓಂ ಭೂಹೂಂ ಶಂ ಶನೈಶ್ಚರಮಿದಮಾವಾಹಯಾಮಿ. ಭುವಃ ಶನೈಶ್ಚರಮಾವಾಹಯಾಮಿ.
ಸ್ವಹ ಶನೈಶ್ಚರಮಾವಾಹಯಾಮಿ ಭೋರ್ಭವ ಸ್ವಹ ಶನೈಶ್ಚರಮಿದಮಾವಾಹಯಾಮಿ ಸ್ಥಾಪಯಾಮಿ ಪೂಜಯಾಮಿ. ಶನೈಶ್ಚರನ ಸಾನ್ನಿಧ್ಯದಲ್ಲಿ ಸ್ವಾಮಿಗೆ ತಿಲತೈಲಾಭಿಷೇಕವೇ ಬಹಳ ವಿಶೇಷವಾಗಿರ್ತಕ್ಕಂಥದ್ದು. ಬರ್ತಕ್ಕಂತಹ ಪ್ರತಿಯೊಬ್ಬ ಭಕ್ತರು ತಿಲತೈಲದಿಂದ ಸ್ವಾಮಿಯನ್ನು ತೃಪ್ತಿಪಡಿಸಿ ಆತನ ಕೃಪಾಕಟಾಕ್ಷಕ್ಕೆ ಪಾತ್ರರಾಗ್ತಕ್ಕಂತಹದ್ದು ಇವತ್ತಿನ ಈ ಶುಭ ದಿನ. ಹಾಗಾಗಿ ತಮ್ಮೆಲ್ಲರ ಮನೋಕಾಮನೆ ಬೇಗ ಸಿದ್ಧಿಯಾಗಲಿ, ಶನೈಶ್ಚರರ ಸಂಪೂರ್ಣ ಅನುಗ್ರಹ ಸಿದ್ಧಿಯಾಗಲಿ ಅಂತ ಹೇಳಿ ನಿಮ್ಮೆಲ್ಲರ ಪರವಾಗಿ ಸ್ವಾಮಿಗೆ ತಿಲತೈಲ ಅಭಿಷೇಕವನ್ನು ನಡೆಸ್ತಾ ಇದ್ದೇನೆ. ನೀಲಾಂಜನ ಸಮಾಭಾಸಂ ರವಿಪುತ್ರ ಮಮಾಗ್ರಜಂ ಛಾಯಾ ಮಾರ್ತಾಂಡ ಸಂಭೂತಂ ತನ್ನಮಾಮಿ ಶನೈಶ್ಚರಂ ತನ್ನೋ ದೇವೀರಪಶ್ಯಾಪೋ ಭವಂತಿ ನಿದೇಶಯೋರ್ ವಿಶ್ವವಂತರಃ. ನಮ್ಮ ಭಾರತೀಯ ಹಿಂದೂ ಸನಾತನ ಧರ್ಮದಲ್ಲಿ ಭಜನೆ ಆಗಲಿ, ಪೂಜೆ ಆಗಲಿ, ಪುನಸ್ಕಾರಗಳಾಗಲಿ, ಜಪ ತಪಗಳಾಗಲಿ, ಯಾವುದಾದ್ರೂ ಒಂದು ಪೂರ್ವಾರ್ಜಿತ ಅಂದರೆ ಒಂದು ಅನುಷ್ಠಾನವನ್ನು ಮಾಡಿ 10 ಜನ ಒಂದು ಕಡೆ ಸೇರಿ ಅಲ್ಲಿ ಧರ್ಮ ಜಾಗೃತಿಯನ್ನು ಮಾಡುವಂತಹ ಒಂದು ಕಾಯಕ. ವಾರ್ಷಿಕೋತ್ಸವ ಕಾರ್ಯಕ್ರಮವೂ ಹೌದು. ಜೊತೆಗೆ ವಿಶೇಷವಾಗಿ ಸ್ವಾಮಿಯ ಗರ್ಭಗುಡಿ ಮೇಲ್ಭಾಗದಲ್ಲಿ ವಿಮಾನ ಗೋಪುರದ ಆ ವಿಶೇಷವಾದಂತಹ ಒಂದು ಕಲಶ ಸ್ಥಾಪನೆ ಸಹಿತ ಈ ಶುಭ ದಿನದಲ್ಲಿ ನಡೀತಾ ಇದೆ. ನೀಲಾಂಜನ ಸಮಾಭಾಸಂ ರವಿಪುತ್ರ ಮಮಾಗ್ರಜಂ ಛಾಯಾ ಮಾರ್ತಾಂಡ ಸಂಭೂತಂ ತನ್ನಮಾಮಿ ಶನೈಶ್ಚರಂ. ಶನೈಶ್ಚರನ ಅನುಗ್ರಹ, ಶನೈಶ್ಚರನ ಈ ಕೃಪಾ ಕಟಾಕ್ಷವನ್ನು ಇವತ್ತಿನ ದಿವಸ ಬರ್ತಕ್ಕಂಥ ಎಲ್ಲ ಭಕ್ತರು ಈ ಸುಂದರವಾದಂತಹ ಆಲಯದಲ್ಲಿ ಸಿದ್ಧಿಪಡಿಸ್ಕೊಳ್ತಿದ್ದಾರೆ. ಸಾಕಷ್ಟು ಜನ ಋತ್ವಿಜರೆಲ್ಲರೂ ಸೇರಿ ಶನೈಶ್ಚರನ ಮಹಾಯಜ್ಞವನ್ನು ನಡೆಸಿ ಸ್ವಾಮಿಗೆ ನಡೀತಿರ್ತಕ್ಕಂಥ ಈ ಕುಂಭಾಭಿಷೇಕದ ಈ ಶುಭ ಮಹೋತ್ಸವದಲ್ಲಿ ಸರ್ವರಿಗೂ ಅನುಗ್ರಹ ಸಿಗಲಿ ಎಂಬತಕ್ಕಂಥ ಒಂದು ಚಿಂತನೆಯಿಂದ ಬರ್ತಕ್ಕಂಥ ಪ್ರತಿಯೊಬ್ಬ ಭಕ್ತರು ತಿಲತೈಲ ಅಭಿಷೇಕವನ್ನು, ಹಾಗೆ ಸ್ವಾಮಿಗೆ ಎಳ್ಳುಬತ್ತಿಯ ಆರತಿಯನ್ನು, ಹಾಗೆ ಶ್ರದ್ಧೆಯಿಂದ ಶನೈಶ್ಚರ ಮಹಾಮಂತ್ರವನ್ನು ನಿರಂತರವಾಗಿ ಪಠಿಸ್ತಾ ಇಲ್ಲಿ ಜಪಾನುಷ್ಠಾನಗಳನ್ನು ಸಹಿತ ಅಷ್ಟೇ ಅದ್ಭುತವಾಗಿ ನಡೆಸ್ತಾ ಇದ್ದಾರೆ. ಎಲ್ಲರಿಗೂ ಲೋಕ ಕಲ್ಯಾಣಾರ್ಥವಾಗಿ ಸಮೃದ್ಧಿತನ ತರಲಿ. ಜೈ ಜವಾನ್ ಜೈ ಕಿಸಾನ್. ಯೋಧರಿಗಾಗಿ, ರೈತರಿಗಾಗಿ ಈ ನಿಮ್ಮ ಮಹರ್ಷಿಗಳ ಮಾತು ಅದೇ ಮಹಾಮಂತ್ರ. ಹಾಗಾಗಿ ಇವತ್ತು ಆ ರೈತರಿಗೂ ಮತ್ತು ಯೋಧರಿಗೂ ಸಹಿತ ಅನುಗ್ರಹ ಉಂಟಾಗಲಿ, ಭಗವಂತನ ಕೃಪಾಶೀರ್ವಾದ ಸಿಗಲಿ ಅಂತ ನಾನು ದೇವರನ್ನ ಪ್ರಾರ್ಥನೆ ಮಾಡ್ತೇನೆ. ನೀಲಾಂಜನ ಸಮಾಭಾಸಂ ರವಿಪುತ್ರ ವಿಮಾಗ್ರಜಂ ಛಾಯಾ ಮಾರ್ತಾಂಡ ಸಂಭೂತಂ ತನ್ನಮಾವಿ ಶನೈಶ್ಚರಂ. बोलो शनैश्चर महाराज की जय, बोलो शनैश्चर महाराज की जय, बोलो शनैश्चर महाराज की जय. शुक्लांबरधरं विष्णुं शशिवर्णं चतुर्भुजं प्रसन्नवदनं ध्यायेत् सर्वविघ्नोपशान्तये. अगजाननपद्मार्कं गजाननमहर्निशमनेकदन्तभक्तानाम् एकदन्तमुपास्महे. रामाय रामभद्राय रामचन्द्राय वेदसे रघुनाथाय नाथाय सीताय पतये नमः. जानकी रामपट्टाभिराम श्रीराम राम रामतहां श्रीमद्महारामचन्द्रस्वामिने नमः. रामाय रामभद्राय रामचन्द्राय वेदसे रघुनाथाय नाथाय सीताय पतये नमो नमः. ओम श्रीं शं शनैश्चराय नमः. ओम श्रीं शं शनैश्चराय नमः. ओम श्रीं शं शनैश्चराय नमः. ನೀಲಾಂಜನ ಸಮಾಭಾಸಂ ರವಿಪುತ್ರಮಿಮಾಗ್ರಜಂ ಛಾಯಾಮಾರ್ತಾಂಡ ಸಂಭೂತಂ ತನ್ನಮಾಮಿ ಶನೈಶ್ಚರಂ. ತಂಡಲನಾಗಿ ಪ್ರಚಂಡನಾಗಿ ಕಾಳಭೈರವರ ಪ್ರಿಯಭಕ್ತನಾದಂತಹ ಶನೈಶ್ಚರನ ಅನುಗ್ರಹ ನಾಡಿನ ದೇಶದ ಸಮಸ್ತರಿಗೂ ಬೇಕಾಗಿದೆ. ಸ್ವಾಮಿ ಬೇಡಿದ್ದನ್ನು ಕೊಡ್ತಕ್ಕಂಥವನೂ ನಿಜ.
ಹಾಗೆ ಎಂಥವ್ರಲ್ಲ ಸಹಿತ ನಾನು ನಂದು ಎಂಬತಕ್ಕಂಥ ಮದಮಾತ್ಸರ್ಯಗಳನ್ನು ಮುರಿದು ಸರಿಯಾದ ಧರ್ಮ ಮಾರ್ಗದಲ್ಲಿ ನಡೆಸುವವನೂ ನಿಜ. ಹಾಗಾಗಿ ಭಗವಂತನ ಸಾನ್ನಿಧ್ಯಕ್ಕೆ ಬಂದಾಗ ಶ್ರದ್ಧೆ ಭಕ್ತಿ ಬಹಳ ಮುಖ್ಯವಾಗಿರ್ತಕ್ಕಂಥದ್ದು. ಮನುಷ್ಯನಿಗೆ ಒಂದು ಸುಂದರವಾದಂತಹ ಒಂದು ಬದುಕು ಕಟ್ಟಿಕೊಳ್ಳಿಕ್ಕೆ ಒಳ್ಳೆ ಜ್ಞಾನವನ್ನು ಪಸರಿಸುವಂತಹ ಒಂದು ಗ್ರಹ ಅಂದರೆ ಅದು ಶನೈಶ್ಚರ. ಅಂತಹ ಶನೈಶ್ಚರರ ಸಾನ್ನಿಧ್ಯಕ್ಕೆ ಆಗಮಿಸಿರ್ತಕ್ಕಂಥ ಎಲ್ಲ ಭಕ್ತ ಮಹಾಶಯರಿಗೂ ಹಾಗೂ ಕಾರ್ಯಕ್ರಮವನ್ನು ವೀಕ್ಷಣೆ ಮಾಡ್ತಿರ್ತಕ್ಕಂತಹ ತಮ್ಮೆಲ್ಲರಿಗೂ ಶುಭವಾಗಲಿ, ಒಳ್ಳೆಯದಾಗಲಿ. ಎಲ್ಲರೂ ಒಮ್ಮೆ ನವಗ್ರಹಗಳನ್ನು ಪ್ರಾರ್ಥನೆ ಮಾಡೋಣ. ನಮಃ ಸೂರ್ಯಾಯ ಚಂದ್ರಾಯ ಮಂಗಳಾಯ ಬುಧಾಯ ಚ ಗುರು ಶುಕ್ರ ಶನಿಭ್ಯಶ್ಚ ರಾಹವೇ ಕೇತವೇ ನಮಃ. 9 ಗ್ರಹಗಳು ಬಹಳ ವಿಶೇಷವೇ. ಅದರಲ್ಲಿ ಒಂದು ಪ್ರತ್ಯೇಕವಾಗಿರ್ತಕ್ಕಂತಹದ್ದು, ಒಳ್ಳೆಯ ಗುಣದಿಂದಿರ್ತಕ್ಕಂತಹದ್ದು. ಆ ಗುಣದಿಂದ ಒಬ್ಬ ಮನುಷ್ಯನ ಸುಂದರ ಬದುಕಿಗೆ ಒಂದು ಕಾಡುಗಲ್ಲನ್ನು ವಿಗ್ರಹ ಮಾಡುವಂಥ ಚೈತನ್ಯ ಶನೈಶ್ಚರನದ್ದು. ಮನುಷ್ಯನ 72,000 ನರನಾಡಿಗಳಲ್ಲಿ ತಲೆ ಕೂದಲಿಂದ ಹಿಡಿದು ಪಾದದವರೆಗೂ ಎಲ್ಲವೂ ಸಹಿತ ಗ್ರಹಗಳ ನಿಯೋಗವೇ. ಒಂದೊಂದು ಗ್ರಹ ಒಂದೊಂದು ದೃಷ್ಟಿಕೋನ ಬಿದ್ದಾಗ ಒಂದೊಂದು ದೇಹದ ಭಾಗದಲ್ಲಿ ಒಂದೊಂದು ವ್ಯತ್ಯಾಸ ಆಗ್ತಾ ಇರುತ್ತೆ. ಆದರೆ ಸಂಪೂರ್ಣವಾಗಿ ವ್ಯಕ್ತಿ ತನ್ನೊಳಗೆ ಏನೇ ಇದ್ರೂ ಸಹಿತ, ಎಷ್ಟೇ ಸಿರಿ ಸಂಪತ್ತಿದ್ದು, ಎಷ್ಟೇ ಲಾಭವಿದ್ದು, ಎಷ್ಟೇ ನಾನು ನಂದು ಎಂಬತಕ್ಕಂಥದ್ದಿದ್ರೂ ಅವನ್ನ ಸುಂದರವಾದಂತಹ ಒಂದು ವಿಗ್ರಹವನ್ನಾಗಿ ತಯಾರು ಮಾಡ್ತಕ್ಕಂಥದ್ದು ಈ ಪಾದಗಳು ನಡೆಯುವ ಕಡೆ ನಡೆದು ಹೋಗುವ ಕಡೆ ಹೋಗಿ ಒಳ್ಳೆಯದು ಕೆಟ್ಟದ್ದು ಎಲ್ಲವನ್ನು ಸಹಿತ ಆಲೋಚನೆ ಮಾಡುವಂತಹದ್ದು ಮಾಡಬೇಕಾದ್ರೆ ಅದು ಶನಿ ಪ್ರಭಾವದಿಂದ ಮಾತ್ರ ಸಾಧ್ಯ. ಅಂತಹ ರಾಜ ವಿಕ್ರಮಾರ್ಕ ರಾಜ್ಯವನ್ನು ಆಳುತ್ತಾ ತನ್ನ ರಾಜ್ಯದಲ್ಲಿ ಯಾವುದೇ ಕಾರಣಕ್ಕೂ ಯಾವ ಸಮಸ್ಯೆಗಳಿಲ್ದಿರ ಬೇಡುವವರೇ ಇಲ್ಲದಂತಹ ರಾಜ್ಯ ಯಾವುದಾದ್ರು ಇದ್ದರೆ ಅದು ರಾಜ ವಿಕ್ರಮಾರ್ಕನ ರಾಜ್ಯ. ಬೇಡುವವರೇ ಇಲ್ಲದಂತಹ ರಾಜ್ಯ ಅದು ರಾಜ ವಿಕ್ರಮಾರ್ಕನ ರಾಜ್ಯ. ಅಂತಹ ರಾಜ್ಯದಲ್ಲಿ ಸಂಪನ್ನವಾಗಿರಬೇಕಾದಂತಹದ್ದು ಎಲ್ಲ ಸ್ಥಿತಿಗತಿಗಳನ್ನು ಭಗವಂತ ಕೊಟ್ಟಿದ್ದಂಥವನು. ಆದರೆ ಅಂತಹ ರಾಜನಿಗೂ ಸಹಿತ ಆ ದಶೆಯಲ್ಲಿ ಶನಿ ಪ್ರವೇಶ ಆಗಬೇಕಾಗಿತ್ತಲ್ಲ. ಆ ಶನಿ ಪ್ರವೇಶವಾದ್ರಿಂದಲೇ ನಾನು ನಂದು ಅಂತಕ್ಕಂಥದ್ದೆಲ್ಲವನ್ನು ಸಹಿತ ಮದಮಾತ್ಸರ್ಯದಿಂದ ತುಂಬಿ ಶನಿಯ ಬಗ್ಗೆ ತಾನು ಮಾತಾಡಿದಂತಹ ಮಾತು ತಾನು ಕೊನೆಗೆ ರಾಜನಾಗಿದ್ದವನು ತಿರುಕನಾಗುವಂತಹ ಪರಿಸ್ಥಿತಿ ಎದುರಾಯಿತು. ಹಾಗಾಗಿ ಇಂತಹ ಅದ್ಭುತವಾದಂತಹ ಕಾಯಕ. ಆದರೆ ಮನುಷ್ಯನಿಗೆ ಏನೆಲ್ಲ ಭಗವಂತ ಸ್ಥಿತಿಗತಿಗಳನ್ನು ಕೊಟ್ಟರು ತನ್ನೊಳಗೆ ಒಂದು ಅದ್ಭುತವಾದಂತಹ ಒಳ್ಳೆಯ ಗುಣವನ್ನು ಕೊಡಬೇಕಾದಂಥವನು ಶನಿ ಪ್ರಭಾವದಿಂದ ಮಾತ್ರ ಸಾಧ್ಯ. ಅಂತಹ ಶನೈಶ್ಚರನ ಆರಾಧನೆ ಮಾಡುವಂಥ ಈ ಸುಂದರಗಳಿಗೆ ನಾವು ನೀವೆಲ್ಲರೂ ಸಹಿತ ಭಗವಂತನ ಪ್ರಾರ್ಥನೆ ಮಾಡೋಣ. ತಾವೆಲ್ಲರೂ ಬಂದಿರತಕ್ಕಂಥವರು ತಮ್ಮ ಹೆಸರು ಗೋತ್ರ ನಕ್ಷತ್ರವನ್ನು ಹೇಳ್ಕೊಳ್ಳಿ. ಹಾಗೆ ಲಕ್ಷ್ಮೀ ಭೂವರಹನ ಪ್ರಾರ್ಥನೆ ಮಾಡಿ ನೀವು ನಿಂತಹ ಭೂಮಿಯಲ್ಲಿ ಈ ಸಾನ್ನಿಧ್ಯದಿಂದ ನಮಗೆ ಯಶಸ್ಸು ಸಿಗಲಿ ಅಂತ ಹೇಳಿ ಸ್ವಾಮಿಯ ಸಾನ್ನಿಧ್ಯಕ್ಕೆ ಬಂದಂತಹ ಎಲ್ಲ ಭಕ್ತರಿಗೂ ಒಳ್ಳೆಯದಾಗಲಿ ಅಂತ ಹೇಳಿ ಒಮ್ಮೆ ನಿಮ್ಮ ಮನೆ ದೇವರನ್ನ ಪ್ರಾರ್ಥನೆ ಮಾಡಿ ನಿಮ್ಮ ಮನೆಯಲ್ಲಿರ್ತಕ್ಕಂಥ ನಿಮ್ಮ ತಂದೆ ತಾಯಿ, ಯಾಕೆಂದರೆ ತಂದೆ ತಾಯಿ ಅವರ ಋಣ ನಾವು ಹರಿಸ್ಲಿಕ್ಕೆ ಆಗೋದಿಲ್ಲ. ತಂದೆ ತಾಯಿ ನಿಮಗೆ ಜನ್ಮ ಕೊಟ್ಟಿದ್ದರಿಂದಲೇ ತಾವು ಎಲ್ಲ ಸುಖ ಸಂತೋಷ ಭೋಗ ಭಾಗ್ಯಗಳನ್ನು ಅನುಭವಿಸ್ತಾ ಇದ್ದೀರಿ. ಹಾಗಾಗಿ ತಂದೆ ತಾಯಿ ಆರೋಗ್ಯ ಚೆನ್ನಾಗಿರಲಿ ಅಂತ ಹೇಳಿ ಇಲ್ಲಿ ಬಂದಿರತಕ್ಕಂಥ ಪ್ರತಿಯೊಬ್ಬರು ತಂದೆ ತಾಯಿನ ಮನಸ್ಸಲ್ಲಿ ಪ್ರಾರ್ಥನೆ ಮಾಡಿ ಇನ್ನು ನಿಮ್ಮ ಸುಖ ಸಂತೋಷಕ್ಕೆ ಯಾರೆಲ್ಲ ಭಾಜನರಾಗಿದ್ದಾರೋ ಅವರೆಲ್ಲರಿಗೂ ಒಳ್ಳೆಯದಾಗಲಿ ಅಂತ ಒಮ್ಮೆ ಪ್ರಾರ್ಥನೆ ಮಾಡಿ ಶನೈಶ್ಚರನ ಮನಸ್ಸಲ್ಲಿ ಪ್ರಾರ್ಥನೆ ಮಾಡಿ ಸ್ವಾಮಿ ಗಣಪತಿ ಆರಾಧನೆಯೊಂದಿಗೆ ಶನೈಶ್ಚರನಿಗೊಂದು ನಾಮಾರ್ಚನೆ ಮಾಡೋಣ. ಸಮಯ ಬಹಳಷ್ಟು ಆಗ್ತಾ ಇದೆ, ಎಲ್ಲರಿಗೂ ಹೊಟ್ಟೆ ಹಸಿವು ಜಾಸ್ತಿ ಇದೆ. ಆದರೂ ದಿನ ತಿನ್ನೋದಿದ್ದೇ ಇರುತ್ತೆ ದೇಹದಲ್ಲಿ. ಇವತ್ತು ಸ್ವಲ್ಪ ಸಮಯ ಭಗವಂತನಿಗೆ ಅಂತ ಬಿಡೋಣ. ಒಂದಷ್ಟು ಕಾಲ ಶನೈಶ್ಚರನಿಗೆ ನಡೀತಕ್ಕಂಥ ಯಜ್ಞವನ್ನು ಕಣ್ತುಂಬಿಸ್ಕೊಳ್ಳೋಣ. ಇದೊಂದು ಅದ್ಭುತವಾದಂಥ ಕಾಲ. ಸುಮ್ಮನೆ ಹಾಗೆ ಬಂದ್ವಿ ಹೀಗೆ ಓದ್ವಿ ಅನ್ನೋದಕ್ಕಿನ್ನ ಬಂದು ಇಷ್ಟೆಲ್ಲ ವೈಭವಪೂರಿತವಾದಂತಹ ಅಲಂಕಾರ ನನ್ನನ್ನೇ ಮಂತ್ರಮುಗ್ಧನಾಗಿ ಮಾಡ್ತು. ಭಗವಂತನ ಸಾನ್ನಿಧ್ಯಕ್ಕೆ ಹೋದಾಗ ನಾನು ಇಡೀ ರಾಜ್ಯದಲ್ಲಿರ್ತಕ್ಕಂಥ ಸಾಕಷ್ಟು ದೇವಾಲಯ ನೋಡ್ತೀನಿ, ಸಾಕಷ್ಟು ಅಲಂಕಾರಗಳು ನೋಡ್ತೀನಿ. ಇಲ್ಲಿ ಬಂದಾಗ ಸ್ವಾಮಿನ ಕಣ್ತುಂಬ ನೋಡಿದಾಗ ಆ ಜಾಗವನ್ನು ಬಿಟ್ಟು ಕದಲೋ ಶಕ್ತಿ ನನಗಾಗಲಿಲ್ಲ. ಅಂದರೆ ಅಂತಹ ಅದ್ಭುತವಾದಂತಹ ಆಕರ್ಷಣೆ ಶಕ್ತಿ ಬಂದ ತಕ್ಷಣ ಭಕ್ತರನ್ನು ಅವ್ರನ್ನ ಹರಿಸಿ ಆಶೀರ್ವದಿಸುವಂಥ ಚೈತನ್ಯ ಈ ಸಾನ್ನಿಧ್ಯಕ್ಕಿದೆ. ಇದು 16ನೇ ವರ್ಷದ ವಾರ್ಷಿಕೋತ್ಸವ. ಹೌದು, 16 ಅಂದರೆ 617 617 7ನೇ ಸ್ಥಾನದಲ್ಲಿರ್ತಕ್ಕಂಥವನೇ ಶನಿ. ನಮಃ ಸೂರ್ಯಾಯ ಚಂದ್ರಾಯ ಮಂಗಳಾಯ ಬುಧಾಯ ಚ ಗುರು ಶುಕ್ರ ಶನಿಭ್ಯಶ್ಚ 7ನೇ ಮನೆಯಲ್ಲಿ ಶನಿ ಇದ್ದಾನೆ. ಆ 7ನೇ ಮನೆ ಶನಿ ಈ 16ನೇ ವರ್ಷದ ಕಾರ್ಯಕ್ರಮ ಅದ್ಧೂರಿತವಾದಂಥ ಕಾರ್ಯಕ್ರಮ. ಒಳ್ಳೆಯದಾಗಲಿ, ಶುಭವಾಗಲಿ. ಎಲ್ಲರೂ ಗಣಪತಿಯನ್ನು ಪ್ರಾರ್ಥನೆ ಮಾಡೋಣ. ಹೇಳಿ ಓಂ ಗಂ ಗಣಪತಿ ನಮಃ. ಜಯ ಗಣೇಶ ಓಂ ಗಂ ಗಣಪತಿ ನಮಃ. ಓಂ ಗಂ ಗಣಪತಿ ನಮಃ. ಓಂ ಗಂ ಗಣಪತಿ ನಮಃ.
ಇಷ್ಟೊತ್ತು ಆದಿತ್ಯಾದಿ ನವಗ್ರಹಗಳ ಪ್ರಾರ್ಥನೆ ಆಯಿತು, ತಾಯಿ ದುರ್ಗೆಯ ಉಪಾಸನೆ ಆಯಿತು. ಸಮಸ್ತವಾಗಿರ್ತಕ್ಕಂಥ ಮನುಷ್ಯನ ಗ್ರಹಗತಿಗಳಲ್ಲಿರ್ತಕ್ಕಂಥ ದೋಷಗಳು ದೂರ ಆಗಲಿಕ್ಕೋಸ್ಕರ ಸಾಕಷ್ಟು ಭಗವತ್ ಸಂಕಲ್ಪದಲ್ಲಿ ವಿಶೇಷವಾದಂತಹ ವೇದ ಮಂತ್ರಗಳನ್ನು ನಾವೆಲ್ಲರೂ ಸಹಿತ ಆಲಿಸಿದ್ವಿ. ಹಾಗೆ ಈ ಒಂದು ಅದ್ಭುತವಾದಂಥ ಅಲಂಕಾರವನ್ನು ಕಣ್ತುಂಬಿಸ್ಕೊಂಡ್ವಿ. ಇದಕ್ಕಾಗಿ ತಾವು ಆಗಮಿಸಿರ್ತಕ್ಕಂಥ ಎಲ್ಲ ಭಕ್ತ ಮಹಾಶಯರು ಶ್ರದ್ಧೆಯಿಂದ ಭಕ್ತಿಯಿಂದ ಓಂ ಶಂ ಶನೈಶ್ಚರಾಯ ನಮಃ ಇದೊಂದು ಮಹಾಮಂತ್ರ ಬಿಟ್ಟರೆ ಮತ್ತೊಂದರ ಬಗ್ಗೆ ನಿಮ್ಮ ಚಿಂತನೆ ಇರಬಾರ್ದು. ಶನೈಶ್ಚರನ ಶ್ರದ್ಧಾಭಕ್ತಿಯಿಂದ ಪ್ರಾರ್ಥನೆ ಮಾಡಿ. ಇಲ್ಲಿ ನಾವೊಂದು ಸ್ವಾಹಾಕಾರ ಕೊಟ್ಟಾಗ ನೀವು ಹೇಳಬೇಕಾಗಿದ್ದು ಓಂ ಶಂ ಶನೈಶ್ಚರಾಯ ನಮಃ. ಎಷ್ಟು ಶ್ರದ್ಧಾಭಕ್ತಿಯಿಂದ ತಾವು ಶನೈಶ್ಚರನ ಆರಾಧನೆ ಮಾಡ್ತಿರೋ ನಿಮ್ಮ ಜಾತಕಗಳಲ್ಲಿರ್ತಕ್ಕಂತಹ ಕರ್ಮಫಲಗಳು ಹಾಗೆ ಸ್ವಾಮಿಯ ದಿಶೆಯಲ್ಲಿರ್ತಕ್ಕಂಥ ಯಾರು ಸಮಸ್ತ ಗ್ರಹಗತಿಗಳು ಸರಿ ಇಲ್ದಿರೋ ಒದ್ದಾಡ್ತಿದ್ದೀರೋ ನಿಮ್ಮೆಲ್ಲರ ಜೀವನವೂ ಸಹಿತ ಹಸನ್ಮುಖಿ ಆಗುತ್ತೆ. ಅದಕ್ಕಾಗಿ ನೀವು ಆಚರಿಸಬೇಕಾದ್ದು ಇಲ್ಲಿ ನಾವು ಸ್ವಾಹಾಕಾರ ಕೊಡುವಾಗ ಭಗವತ್ ಸಾನ್ನಿಧ್ಯದಲ್ಲಿ ಅಂದರೆ ಶನೈಶ್ಚರ ಈ ಒಂದು ಮಹಾಯಜ್ಞದಲ್ಲಿ ಬಂದು ಕೂತಾಗ ಸ್ವಾಮಿ ಇಲ್ಲಿ ಕೂತು ಆ ಸ್ವಾಹಾಕಾರ ತೆಗೆದುಕೊಳ್ಳುವಾಗ ನೀವು ಆಚರಿಸಬೇಕಾದ್ದು, ನೀವು ಹೇಳಬೇಕಾದ್ದು ಓಂ ಶಂ ಶನೈಶ್ಚರಾಯ ನಮಃ. ಓಂ ಶನ್ನೋ ದೇವಿ ರವಿಷ್ಠಯಾಪೋ ಭವಂತ ಪ್ರೀತಯೇ ಶಯ್ಯೋ ರವಿಶ್ರವಂತನ ಎಲ್ಲ ಭಕ್ತ ಮಹಾಶಯರು ಶನೈಶ್ಚರನ ಸಂಪೂರ್ಣ ಅನುಗ್ರಹವನ್ನು ಪಡಿತಕ್ಕಂಥ ಕಾಲ. ಸ್ವಾಮಿಗೆ ನಡೆದಂಥ ಹವಿಸ್ಸು ಭಗವಂತ ತೃಪ್ತನಾದರೆ ಮಾತ್ರ ಯಜ್ಞೇಶ್ವರ ಆನಂದವಾಗಿರ್ತಾನೆ ಅಂತ ಹೇಳ್ತಾರೆ. ಈ ಒಂದು ಮಹಾಯಜ್ಞದಲ್ಲಿ ನಾವು ಯಾವ್ಯಾವ ದೇವರುಗಳನ್ನು ಯಾವ್ಯಾವ ಗ್ರಹಗಳನ್ನು ಮತ್ತು ಯಾವ ಸಾನ್ನಿಧ್ಯದಲ್ಲಿ ದೇವರನ್ನು ಕರೆದರೂ ಬಂದಂತಹ ದೇವರಿಗೆ ನಾವು ಅತಿಥಿ ಅಭ್ಯಾಗತರ ಸತ್ಕಾರ ಏನಿದೆಯೋ ಆ ಸತ್ಕಾರದಂತೆ ಇವರು ಕೊಡಬೇಕಾದಂಥ ಆಹುತಿಗಳನ್ನು ಎಲ್ಲವನ್ನೂ ಕೊಡಬೇಕಾಗತ್ತೆ. ಆದರೆ ಈಗ ನಾವು ನಿಲ್ಲಬೇಕಾದ್ದು ಸಂಪೂರ್ಣವಾಗಿ ಭಗವಂತನ ಸಾನ್ನಿಧ್ಯದಲ್ಲಿ ಶರಣಾಗತರಾಗಿ ನಿಂತುಕೊಳ್ಬೇಕು. ಶರಣಾಗತರಾಗಿ ನಿಲ್ಲುವಂಥದ್ದೇನು? ಭಗವಂತ ನನಗೆ ಅಂತ ನೀನೇನು ಕೊಟ್ಟಿದ್ಯೋ ಕೊಟ್ಟಿದ್ದೆಲ್ಲ ನಿನ್ನ ಭಿಕ್ಷೆನೆ. ಹಾಗಿರಬೇಕಾದ್ರೆ ನಾನು ಅಂಜಲಿಬದ್ಧನಾಗಿ ನಿಂತುಕೊಳ್ಬೇಕಾದ್ದು ಧರ್ಮ. ಅದಕ್ಕಾಗಿ ಪ್ರಭು ಶ್ರೀರಾಮಚಂದ್ರನ ಮುಂಭಾಗದಲ್ಲಿ ಹನುಮ ಅಂಜಲಿಬದ್ಧನಾಗಿ ಕೈಕಟ್ಟಿ ನಿಲ್ತಿದ್ದ. ಆತ ನಿಲ್ಲಬೇಕಾದ್ರೆ ಒಂದು ದಿವಸಕ್ಕಾದರೂ ಸೆಟೆದು ನಿಂತ್ಕೊಳ್ಳಿಲ್ಲ, ನೆಟ್ಟಿಗೆ ನಿಂತ್ಕೊಳ್ಳಿಲ್ಲ. ತಾನು ಸಂಪೂರ್ಣವಾಗಿ ತಲೆ ಬಗ್ಸೇ ನಿಲ್ತಿದ್ದ. ಕಾರಣ ಏನಪ್ಪ ಅಂದರೆ ಪ್ರಭು ಶ್ರೀರಾಮಚಂದ್ರ ನಿನ್ನ ಬಿಟ್ಟರೆ ನನಗೆ ಜ್ಞಾನಿಲ್ಲಯ್ಯ ಎಂಬತಕ್ಕಂಥ ಒಂದು ಅರ್ಥದಿಂದ. ಹಾಗೆ ಶನೈಶ್ಚರನ ವಿಶೇಷವಾದಂತಹ ಆರಾಧನೆ ಮಾಡುವಂಥ ಈ ಕಾಲ ನಾವೆಲ್ಲರೂ ನಮ್ಮ ಎರಡೂ ಹಸ್ತಗಳನ್ನು ನಮ್ಮ ಶಿರದಿಂದ ಮೇಲಿಡಬೇಕು. ಎರಡೂ ಹಸ್ತಗಳನ್ನು ಮೇಲೆತ್ತಿ ನಿಮ್ಮ ಹಸ್ತಗಳನ್ನು ಭಗವಂತನಿಗೆ ತೋರಿಸಿ. ಹಣೆ ಬರವನ್ನು ಬದಲಾಯಿಸಲಿಕ್ಕೆ ಯಾರ ಕೈಲೂ ಆಗೋದಿಲ್ಲ. ಸೃಷ್ಟಿ ಸ್ಥಿತಿ ಲಯ ತಾಯಿ ಗರ್ಭದಿಂದ ಒಂದು ಸತಿ ಹೊರಗಡೆ ಬಂದಾದ ಮೇಲೆ ಆತ ನಿನ್ನ ಹಣೆಯಲ್ಲಿ ಏನೆಲ್ಲ ಬರೆದಿದ್ದಾನೋ ಅದೆಲ್ಲ ನಿಂದೇ ಪ್ರಾಫಿಟು. ನಿನ್ನ ಬ್ಯಾಂಕ್ ಅಕೌಂಟಲ್ಲಿರ್ತಕ್ಕಂಥದ್ದು ಇನ್ನೊಬ್ಬರು ತಗೊಳ್ಳಿಕ್ಕೆ ಆಗಲ್ಲ. ಆದರೆ ನಿನ್ನ ಹಸ್ತದಲ್ಲಿರ್ತಕ್ಕಂಥ ರೇಖೆಗಳ ಬದಲಾವಣೆ ಅಂತಕ್ಕಂಥದ್ದು ಆಯಾ ಕಾಲದಲ್ಲಿ ನಡೆಯುತ್ತೆ. ಆ ಕಾಲಗಳಲ್ಲಿ ನಡೆಯುವಂತಹ ರೇಖಾ ಬದಲಾವಣೆ ಇವತ್ತು ಶನೈಶ್ಚರನ ಸಾನ್ನಿಧ್ಯದಲ್ಲಿ ಎಲ್ಲರಿಗೂ ಒಳಿತಾಗಬೇಕು. ಅದಕ್ಕಾಗಿ ನಿಮ್ಮೆರಡು ಹಸ್ತಗಳನ್ನು ಮೇಲೆ ಕೆತ್ತು 11 ಬಾರಿ ಓಂ ಶಂ ಶನೈಶ್ಚರಾಯ ನಮಃ ಇದೇ ಮಹಾಮಂತ್ರವನ್ನು ಶ್ರದ್ಧೆಯಿಂದ ಹೇಳಿ. ಓಂ ಶಂ ಶನೈಶ್ಚರಾಯ ನಮಃ, ಓಂ ಶಂ ಶನೈಶ್ಚರಾಯ ನಮಃ, ಓಂ ಶಂ ಶನೈಶ್ಚರಾಯ ನಮಃ, ಓಂ ಶಂ ಶನೈಶ್ಚರಾಯ ನಮಃ.
ರಾಜ್ಯದ ದೇಶದ ಮೂಲೆ ಮೂಲೆಗಳಲ್ಲಿ ಎಲ್ಲೆಲ್ಲಿ ಶನೇಶ್ವರನ ಸಾನ್ನಿಧ್ಯ ಇದೆಯೋ ಆ ಎಲ್ಲ ಸಾನ್ನಿಧ್ಯಗಳಲ್ಲೂ ಸ್ವಾಮಿಗೆ ವೈಭವಪೂರಿತವಾದಂಥ ಅನುಷ್ಠಾನ ನಡೀತಾ ಇದೆ. ಅಷ್ಟೇ ಅರ್ಥಗರ್ಭಿತವಾದಂಥ ಅನುಷ್ಠಾನವನ್ನು ಇವತ್ತು ಈ ಭಾಗದಲ್ಲೂ ಸಹಿತ ನಡೆಸ್ತಾ ಇದ್ದೀರಿ. ನಿಮ್ಮೆಲ್ಲರ ಭಕ್ತರ ಒಂದು ಮನೋಕಾಮನೆಗಳು ಬೇಗ ಸಿದ್ಧಿಯಾಗಲಿ ಅಂತ ಹೇಳಿ ಶನೇಶ್ವರನ ನಾನು ಸಹಿತ ಪ್ರಾರ್ಥನೆ ಮಾಡ್ತಿದ್ದೇನೆ. ಎಲ್ಲರೂ ಕೈ ಜೋಡಿಸಿ ಒಮ್ಮೆ ಕಣ್ಣು ಮುಚ್ಚಿ ಭಗವಂತನ ಪ್ರಾರ್ಥನೆ ಮಾಡ್ತಾ ತಾವು ತಮ್ಮ ಹಸ್ತದಿಂದ ಆ ಭಗವಂತನ ಪಾದವನ್ನು ಗಟ್ಟ ಹಿಡಿದಿದ್ದೀವಿ ಅನ್ನೋ ಮನಸ್ಸು ನಿಮಗಿರಲಿ. ಶನಿಂ ನೀಲವರ್ಣಂ ನೀಲಮಾಲ್ಯಾಂಗರಧರಂ ನೀಲವಂಧಾನ ಲೇಪನಂ ನೀಲಾಶ್ವ ನೀಲಶ್ಚತ್ರ ದುಚರತಾಕಾರ ಶೋಭಿತಂ ದಿವ್ಯಂ ಮೇರಂ ಪ್ರದಕ್ಷಿಣೀಂ ಕುರ್ವಾಣಂ ಗ್ರಹಮಂಡಲೇಂ ಪ್ರವೇಶಂ ಸಾಂಗಂ ಸಾಯುಧಂ ಸವಾಹನಂ ಸರಾಶ್ರಂ ಸಪತ್ನ ಪರಿವಾರ ಸಮೇತಂ ಸರ್ವಾಲಂಕಾರ ಭೂಷಿತಂ ಅತಿದೇವತಾ ಭೃತ್ರದೇವತಾ ಸಹಿತಂ ಸೂರ್ಯಗ್ರಹಸ್ಯ ಪಶ್ಚಿಮ ದಿಗ್ಭಾಗೆ ತಿಲಧಾನ್ಯಶೋಪರಿ ಭಗವಂತಂ ಓಂ ಶಂ ಶನೈಶ್ಚರಾಯ ನಮಃ ಓಂ ಶಂ ಶನೈಶ್ಚರಾಯ ನಮಃ ಓಂ ಶಂ ಶನೈಶ್ಚರಾಯ ನಮಃ ಶನೈಶ್ಚರ ದೇವತಾಭ್ಯೋ ನಮಃ. ತಾವು ನಿಂತಹ ಸಾನ್ನಿಧ್ಯದಲ್ಲಿ ಅಲ್ಲೇ ಭೂಮಿ ಮುಟ್ಟಿ ನಮಸ್ಕಾರ ಮಾಡ್ಕೊಳ್ಳಿ. ಒಮ್ಮೆ ಭೂಮಿಯನ್ನು ಮುಟ್ಟಿಬಿಟ್ರೆ ಭಗವಂತನ ಪಾದ ಮುಟ್ಟದಷ್ಟೇ ಸಮಾಧಾನ. ಓಂ ಶಂ
ಪ್ರತಿಯೊಬ್ಬ ಜಾತಕ ಪುರುಷನಿಗೂ ಆತನ ಜನ್ಮದಲ್ಲಿ 3 ಬಾರಿ ಶನಿ ಪ್ರವೇಶ ಮಾಡ್ತಾನೆ. ಬಾಲ್ಯದಲ್ಲಿ ಪ್ರವೇಶ ಮಾಡಿದಾಗ ಒಳ್ಳೆ ಗುರುಗಳು ಸಿಕ್ಕಿದ್ರು ನಾವು ಪಾಠ ಕಲಿಯಲ್ಲ, ಒಳ್ಳೆ ತಂದೆ ತಾಯಿಗೆ ಒಳ್ಳೆ ಹೆಸರು ತರಲ್ಲ. ತಂದೆ ತಾಯಿ ಪ್ರತಿ ದಿವಸ ಕಣ್ಣೀರು ಹಾಕೋ ಥರ ಮಾಡೋದು ಯಾರು? ನಾವೇ ಮಾಡೋದು. ನಾವು ಅಂದ್ಕೊಳ್ತೀವಿ ನನ್ನ ಮಗ ಸರಿ ಇಲ್ಲ ಅಂತ. ಮಗ ಸರಿ ಇಲ್ಲ ಅಲ್ಲ, ಮಗನ ಹಣೆ ಬರ ಹಾಗಾಗಿದೆ. ಎಷ್ಟೋ ಜನ ಜನ್ಮ ಕೊಟ್ಟಂಥ ತಂದೆ ತಾಯಿ ಬಾಲ್ಯದಲ್ಲಿ ಹೊಟ್ಟೆಪಾಡಿಗಾಗಿ ಅಥವಾ ತನ್ನ ಮಕ್ಕಳ ಸುಧಾರಣೆಗಾಗಿ ಅಥವಾ ಇನ್ಯಾವುದೋ ಉದ್ದೇಶದಿಂದ ಕೆಲವಷ್ಟು ತಪ್ಪುಗಳನ್ನು ಮಾಡ್ಕೊಳ್ತಾರೆ. ಅವರು ಮಾಡುವ ತಪ್ಪು ಮುಂದೆ ಪ್ರಾರಬ್ಧ ಕರ್ಮವಾಗಿ ಅವ್ರನ್ನೇ ಬಾಧಿಸ್ಕೊಂಡು ತಿನ್ಕೊಂಡು ಬರುತ್ತೆ. ಗಂಜಿ ಕುಡಿದ್ರು ಅಂಬಲಿ ಕುಡಿದ್ರು ನ್ಯಾಯವಾದ ಬದುಕಬೇಕು ಎಂಬತಕ್ಕಂತಹದ್ದು ಧರ್ಮಶಾಸ್ತ್ರ ಹೇಳುತ್ತೆ. ಆದರೆ ನನ್ನ ಮುಂದೆ ಇನ್ನೊಬ್ಬರು ಹಾಗಿದ್ದಾಗ ನಾನು ಯಾಕೆ ಹೀಗಿದ್ದೇನೆ ಅನ್ನೋ ಚಿಂತನೆ ನಮಗೆ ಬಂದಾಗ ಕೆಲವು ಅನ್ಯ ಮಾರ್ಗಗಳನ್ನು ತುಳಿತೀವಿ. ಆಗ ಕ್ರಮಶಿಕ್ಷಣವನ್ನು ಕೊಡುವಂಥವನು ಶನಿ. ಹಾಗೆ ಯಾರೊಬ್ಬರ ಜಾತಕದಲ್ಲಾದರೂ ಶನಿ ಎಂಬತಕ್ಕಂಥದ್ದು 3 ಬಾರಿ ಅವರ ಜಾತಕಕ್ಕೆ ಪ್ರವೇಶ ಆಗುತ್ತೆ. ಮೊದಲನೇ ಬಾರಿ ಆದಾಗ ಅಷ್ಟು ತೊಂದರೆ ಆಗೋದಿಲ್ಲ, 2ನೇ ಬಾರಿ ಆದಾಗ ತಡ್ಕೊಳ್ಳೋಕೆ ಶಕ್ತಿ ಇರೋದಿಲ್ಲ, 3ನೇ ಬಾರಿ ಶನಿ ಪ್ರವೇಶವಾದಾಗ ಕೈಕಾಲಲ್ಲಿ ಶಕ್ತಿ ಕಳ್ಕೊಂಡಿರ್ತೀವಿ. ನೀಲಾಂಜನ ಸಮಾಭಾಸಂ ರವಿಪುತ್ರ ಮಿವಾಗ್ರಜಂ ಛಾಯಾ ಮಾರ್ತಾಂಡ ಸಂಭೂತಂ ತನ್ನ ಮಾಮಿ ಶನೇಶ್ವರಂ. ಇವತ್ತು ಸ್ವಾಮಿಗೆ ಕುಂಭಾಭಿಷೇಕ ನಡೀತು. ಗರ್ಭಗುಡಿಯಲ್ಲಿ ವಿರಾಜಮಾನನಾಗಿ ಕೂತಿರ್ತಕ್ಕಂಥ ಶನೇಶ್ವರನಿಗೆ ಕುಂಭಾಭಿಷೇಕವನ್ನು ಮಾಡುವಂಥ ಸುಂದರ ಗಳಿಗೆ ಕಣ್ತುಂಬಿ ಬಂತು. ಇವತ್ತು ಸಂಜೆ ಸೂರ್ಯಾಸ್ತಮದ ಒಳಗೆ 9 ಎಳ್ಳುಬತ್ತಿಗಳನ್ನು ತೆಗೆದುಕೊಂಡು ನವಗ್ರಹ ಶ್ಲೋಕವನ್ನು ಹೇಳಿಕೊಂಡು ನಮಸ್ಸೂರ್ಯಾಯ ಚಂದ್ರಾಯ ಮಂಗಳಾಯ ಬುಧಾಯ ಚ ಗುರು ಶುಕ್ರ ಶನಿಭ್ಯಶ್ಚ ರಾಹವೇ ಕೇತುವೇ ನಮಃ ಆದಿತ್ಯಾದಿ ನವಗ್ರಹಗಳನ್ನು ಪ್ರಾರ್ಥನೆ ಮಾಡ್ತಾ ಸ್ವಾಮಿಗೆ ಆರತಿಯನ್ನು ಮಾಡಿ ಕರ್ಮಫಲಗಳನ್ನು ದೂರ ಮಾಡಿಕೊಳ್ಳುವ ಕಾಲ. ಈಗ ಯಾರಾದರೂ ಎಳ್ಳುಬತ್ತಿನ ತಂದಿದ್ರೆ ಎಳ್ಳುಬತ್ತಿನ ಅಂಟಿಸ್ಕೊಂಡು ಸ್ವಾಮಿಗೆ ಇಲ್ಲಿಂದಲೇ ಆರತಿ ಮಾಡಿ ಪಕ್ಕದಲ್ಲಿರ್ತಕ್ಕಂತಹವರನ್ನ ಗಮನದಲ್ಲಿಟ್ಕೊಂಡು ಎಳ್ಳುಬತ್ತಿಗಳನ್ನು ಆ ಹೋಮದ ಕುಂಡಕ್ಕೆ ಹಾಕಿ. ಹೋಮದ ಕುಂಡಕ್ಕೆ ಎಳ್ಳುಬತ್ತಿ ಅಥವಾ ಆರತಿ ಏನೇ ತಂದಿದ್ರು ಸಹಿತ ಅದನ್ನು ಅಲ್ಲಿಗೆ ಹಾಕಿ. ಹಾಗೆ ಬಹಳ ವಿಶೇಷವಾಗಿರ್ತಕ್ಕಂಥ ಈ ಶುಭ ದಿನ ಸಂಜೆ ಒಳಗೆ ಸೂರ್ಯಾಸ್ತಮ ಮುಗಿಯುವುದರೊಳಗಾಗಿ ನಿಮ್ಮ ಜನ್ಮದಾತರನ್ನು ಮನಸ್ಸಲ್ಲಿ ಪ್ರಾರ್ಥನೆ ಮಾಡಿ ಒಂದು ಅಂಗೈಯಗಲ ಕಪ್ಪು ವಸ್ತ್ರ, ಒಂದಡಿ ಎಳ್ಳು, ಒಂದಷ್ಟು ಎಳ್ಳೆಣ್ಣೆ ಇಂತಹದ್ದನ್ನು ಇಂಥ ಸಾನ್ನಿಧ್ಯ ಕೊಟ್ಟು ನಮಸ್ಕಾರ ಮಾಡೋದ್ರಿಂದ ನಿಮ್ಮ 7 ವರ್ಷದ ಶನಿಕಾಟದಲ್ಲಿ ಯಾರ್ಯಾರಿಗೆ ಎಷ್ಟೆಷ್ಟು ವರ್ಷ ಸ್ವಾಮಿ ಅವರ ಜಾತಕದಲ್ಲಿ ಪ್ರವೇಶವಾಗಿದ್ದಾನೋ, ಯಾವ ಸಮಸ್ಯೆಯನ್ನು ಹೊತ್ತಿದ್ದೀರೋ ನಿಮ್ಮ ಸಮಸ್ಯೆಗಳು ಕಷ್ಟಗಳು ಬೇಗ ದೂರ ಆಗಲಿ. ಹಾಗೆ ಇವತ್ತು ರಾತ್ರಿ ಮಲಗೋದಕ್ಕಿಂತ ಮುನ್ನ ಇವತ್ತು ಯಾರೆಲ್ಲ ಈ ದೇವಾಲಯಕ್ಕೆ ಆಗಮಿಸಿದ್ದೀರೋ ತಾವೆಲ್ಲರೂ ಒಂದು ತಾಮ್ರದ ತಟ್ಟೆಯಲ್ಲಿ ನೀರು, ತಾಮ್ರ ಅಂತಕ್ಕಂಥದ್ದು ಕುಜ, ನೀರು ಎಂಬತಕ್ಕಂಥದ್ದು ಚಂದ್ರ, ಅದರೊಳಗೆ ಹಾಕುವಂಥ ಅರಿಶಿನ ಅದು ಗುರು, ಸುಣ್ಣ ಎಂಬತಕ್ಕಂಥದ್ದು 1 ಚಿಟಿಕೆ ಹಾಕಿ ಸೂರ್ಯಪ್ರಭೆಯಾಗಿ ರಕ್ತವರ್ಣವಾಗಿ ಕೆಂಪು ಬಣ್ಣದ ಓಕಳಿ ನೀರಾಗಿ ಆ ನೀರಿನಿಂದ ಮನೆ ಮಂದಿಯೆಲ್ಲ ದೃಷ್ಟಿ ತೆಗೆದುಕೊಂಡು ಮನೆ ವಾಸ್ಕಲ್ಗೆ ದೃಷ್ಟಿ ತೆಗೆದು ಯಾರೊಬ್ಬರ ಜೀವನದಲ್ಲೂ ಸಹಿತ ಕತ್ತಲು ಆವರಿಸದಿರ ಇರಲಿ ಅಂತ ಹೇಳಿ ಸೂರ್ಯ ದೇವರನ್ನ ಪ್ರಾರ್ಥನೆ ಮಾಡ್ತಾ, ಮನೆ ದೇವರನ್ನ ಪ್ರಾರ್ಥನೆ ಮಾಡ್ತಾ ತಮ್ಮೆಲ್ಲರಿಗೂ ಒಳ್ಳೆಯದಾಗಲಿ, ಶುಭವಾಗಲಿ.
ರಾಮ ಸೀತಾರಾಮ. ದೇವನಹಳ್ಳಿ ಎಂಬತಕ್ಕಂಥದ್ದು ಚಿಕ್ಕದಾದರೂ ಇಂಟರ್ನ್ಯಾಷನಲ್ ಏರ್ಪೋರ್ಟ್ಗೆ ಸಮೀಪ ಇರತಕ್ಕಂತಹದ್ದು. ಆದರೂ ಈ ಒಂದು ದೇವನಹಳ್ಳಿಯ ಸುತ್ತಮುತ್ತ ಇರತಕ್ಕಂಥ ಯುವ ಪ್ರತಿಭೆಗಳು ಪ್ರತಿಯೊಬ್ಬರು ಸೇರಿ ಜೈ ಶ್ರೀರಾಮ್ ಜೈ ಶ್ರೀರಾಮ್ ಜೈ ಜೈ ಶ್ರೀರಾಮ್ ಹೀಗೆ ರಾಮದೇವರ ವಿಶೇಷವಾದಂಥ ಆರಾಧನೆಯನ್ನು ಮಾಡಿ ಪ್ರಭು ಶ್ರೀ ರಾಮಚಂದ್ರನ ರಾಮೋತ್ಸವವನ್ನು ಬಹಳ ಅದ್ಧೂರಿತವಾಗಿ ನಡೆಸ್ತಾ ಇದ್ದಾರೆ. ಅದ್ಧೂರಿತವಾಗಿ ನಡೀತಿರ್ತಕ್ಕಂಥ ಪ್ರಭು ಶ್ರೀ ರಾಮಚಂದ್ರನ ಆರಾಧನಾ ಮಹೋತ್ಸವ ತಾವೆಲ್ಲರೂ ಸಹಿತ ವೀಕ್ಷಣೆ ಮಾಡ್ತಿದ್ದೀರಿ. ಪ್ರತಿಯೊಬ್ಬರೂ ಸಹಿತ ಮಂತ್ರವನ್ನು ಪಠನೆ ಮಾಡಬೇಕಾದ್ರೆ ಜೈ ಶ್ರೀರಾಮ್, ಮನುಷ್ಯನ ಇಹಪರದಲ್ಲಿರ್ತಕ್ಕಂಥ ಪ್ರಾರಬ್ಧ ಕರ್ಮಗಳು ದೂರ ಆಗಬೇಕಾದ್ರೆ ಪ್ರಭು ಶ್ರೀ ರಾಮಚಂದ್ರನ ಪ್ರಾರ್ಥನೆ ಮಾಡಬೇಕು. ಕನ್ನಡದಲ್ಲಿ ಹುಟ್ಟಿದಂಥ ಹನುಮ ಪ್ರಭು ಶ್ರೀ ರಾಮಚಂದ್ರನ ಸೇವೆಗಾಗಿ ಅಯೋಧ್ಯಾತ್ತ ನಡೆದ. ಅಂತಹ ಅಯೋಧ್ಯ ನಗರವಾಸಿ ಪ್ರಭು ಶ್ರೀ ರಾಮಚಂದ್ರನ ಆಲಯ ಆದ ನಂತರ ಪ್ರಪ್ರಥಮ ಬಾರಿಗೆ ರಾಜ್ಯದಲ್ಲೇ ಪ್ರಪ್ರಥಮ ಬಾರಿಗೆ ದೇವನಹಳ್ಳಿ ಎಂಬತಕ್ಕಂಥ ಈ ಪ್ರಾಂತ್ಯದಲ್ಲಿ ರಾಮೋತ್ಸವದ ಉತ್ಸವ ನಡೀತಿರ್ತಕ್ಕಂಥದ್ದು ಇದು ಹೆಮ್ಮೆಯ ಸಂಗತಿ, ಹೆಮ್ಮೆಯ ವಿಶೇಷ. ಈ ಭಾಗದಲ್ಲಿರ್ತಕ್ಕಂಥ ಪ್ರತಿಯೊಬ್ಬ ಯುವಕ ಪ್ರಜೆಗಳು ಎಲ್ಲರೂ ಸೇರಿ ಅದ್ಧೂರಿತವಾದಂಥ ರೀತಿಯಲ್ಲಿ ರಾಮೋತ್ಸವವನ್ನು ಮಾಡ್ತಿದ್ದಾರೆ. ರಾಮೋತ್ಸವದ ಕಲರವ ದೇವನಹಳ್ಳಿಯಲ್ಲಿ. ಜೈ ಶ್ರೀರಾಮ್ ಜೈ ಶ್ರೀರಾಮ್ ಜೈ ಶ್ರೀರಾಮ್ बोलो भारत माता की, बोलो भारत माता की, बोलो भारत माता की. जय श्रीराम जय श्रीराम. ರಾಮ ಮಂತ್ರವ ಜಪಿಸು ಹೇ ಮಯುಜ, ರಾಮ ಮಂತ್ರವ ಜಪಿಸು.
बोलो रामचंद्र भगवान की, बोलो रामचंद्र भगवान की, बोलो राम भक्त हनुमान की, बोलो राम भक्त हनुमान की जय ಭಾರತ್ ಮಾತಾ. ತಾಯಿ ಭಾರತಾಂಬೆಯನ್ನು ಪ್ರಾರ್ಥನೆ ಮಾಡ್ತಾ ಶ್ರೀರಾಮ ಜಯ ರಾಮ ಜಯ ಜಯ ರಾಮ ಎಂಬತಕ್ಕಂಥ ಶ್ರೀರಾಮನ ವಿಶೇಷವಾಗಿರ್ತಕ್ಕಂಥ ನಾಮಾಂಕಿತವನ್ನು ಪಠನೆ ಮಾಡತಕ್ಕಂಥದ್ದು. ಹಾಗೆ ರಾಮರಾಜ್ಯದ ಕನಸನ್ನು ಕಂಡಿರ್ತಕ್ಕಂಥ ನೀವೆಲ್ಲರೂ ಸಹಿತ ಪ್ರಭು ಶ್ರೀ ರಾಮಚಂದ್ರನ ನೂತನವಾದಂತಹ 500 ವರ್ಷಗಳ ಹೋರಾಟದ ನಂತರ ಆಲಯ ಪ್ರತಿಷ್ಠಾಪನೆ ಆಯಿತು. ಪ್ರಭು ಶ್ರೀ ರಾಮಚಂದ್ರನ ದರ್ಶನ ಮಾಡಿದ್ದೀವಿ. ರಾಮದೇವರ ವಿಶೇಷವಾಗಿರ್ತಕ್ಕಂಥ ಆಲಯದ ನಂತರ ಸಾಕಷ್ಟು ಜನ ಭಕ್ತ ಸಾಗರ ಅಯೋಧ್ಯ ಕಡೆ ಪಯಣವನ್ನು ಬೆಳೆಸಿದ್ದಾರೆ. ಅದಾದ ನಂತರ ರಾಜ್ಯದಲ್ಲಿ ಇದೇ ಪ್ರಪ್ರಥಮ ಬಾರಿಗೆ ದೇವನಹಳ್ಳಿನಲ್ಲಿ ರಾಮೋತ್ಸವ ಕಾರ್ಯಕ್ರಮ ನಡೀತಿರ್ತಕ್ಕಂಥದ್ದು. ಇದು ದೇವನಹಳ್ಳಿಗೆ ಒಂದು ಕಿರೀಟಪ್ರಾಯ. ಯಾಕೆಂದರೆ ನಾನು ತಿಳಿದ ಮಟ್ಟಿಗೆ ರಾಮೋತ್ಸವ ಕಾರ್ಯಕ್ರಮ ರಾಮದೇವರ ಪ್ರತಿಷ್ಠಾಪನೆ ಆದ ನಂತರ ರಾಜ್ಯದ ಪ್ರತಿ ಡಿಸ್ಟಿಕ್ಕು ತಾಲೂಕುಗಳಲ್ಲೂ ಸಹಿತ ಉತ್ಸವ ನಡೀಬೇಕಿತ್ತು. ಆದರೆ ಅದೃಷ್ಟವಶಾತ್ ಅಯೋಧ್ಯನಲ್ಲಿ ನಡೆದಂಥ ರಾಮ ಪ್ರತಿಷ್ಠಾಪನೆ ಆದ ನಂತರ ಅಯೋಧ್ಯನಲ್ಲಿ ಏನೆಲ್ಲ ವಿಶೇಷತೆಗಳಾಯಿತು ಅದು ಪ್ರತಿಯೊಬ್ಬರ ಮನೆ ಬಾಗಿಲಿಗೂ ಮುಟ್ಟಿಸುವಂತಹ ಕಾಯಕ ಆಗಬೇಕಾಗಿತ್ತು. ನಡೀತಾ ಇದೆ, ಆದರೂ ಇನ್ನಷ್ಟು ಆಗಬೇಕಾಗಿದೆ. ನಮ್ಮ ಭಾರತೀಯರು, ಅದರಲ್ಲೂ ನಮ್ಮ ಹಿಂದೂಗಳು ಯಾಕೋ ಭಾಳ ಹಿಂದಾಗ್ತಾ ಇದ್ದಾರೆ. ಹಿಂದೆ ಯಾವತ್ತೂ ಅಲ್ಲ, ನಾವು ಹಿಂದೂಗಳು ಯಾವತ್ತೂ ಮುಂದಿರಬೇಕು. ಅದರಲ್ಲೂ ಧರ್ಮ ರಕ್ಷಣೆಗಾಗಿ, ನಮ್ಮ ಭಾರತೀಯ ಹಿಂದೂ ಸನಾತನ ಧರ್ಮ ಉಳಿವಿಕೆಗಾಗಿ, ಹಾಗೆ ಹಾಕುವ ಪ್ರತಿ ಹೆಜ್ಜೆಯೂ ಕುಟುಂಬದ ಸಂಸ್ಕಾರ ಸಂಸ್ಕೃತಿಯನ್ನು ಉಳಿಸುವುದಕ್ಕಾಗಿ, ಮನೆ ಮಕ್ಕಳಿಗೆ ಸರಿಯಾದ ಪಾಠ ಪ್ರವಚನವನ್ನು ಮಾಡಲಿಕ್ಕಾಗಿ, ಇದೆಲ್ಲ ಜವಾಬ್ದಾರಿಯನ್ನು ಹೊತ್ತು ನಿಂತಾಗ ಮಾತ್ರ ನಾವು ಹಿಂದೂಗಳಾಗುವಂಥದ್ದು. ಹಾಗಾಗಿ ಇವತ್ತು ದೇವನಹಳ್ಳಿನಲ್ಲಿ ಪ್ರಭು ಶ್ರೀ ರಾಮಚಂದ್ರನ ವಿಶೇಷವಾಗಿರ್ತಕ್ಕಂಥ ಆರಾಧನೆಯನ್ನು, ಉತ್ಸವವನ್ನು, ರಾಮೋತ್ಸವವನ್ನು ಮಾಡ್ತಿರ್ತಕ್ಕಂತಹ ವಿಶ್ವ ಹಿಂದೂ ಪರಿಷತ್ ಹಾಗೂ ಬಜರಂಗ ದಳದ ಎಲ್ಲ ನನ್ನ ಅಣ್ಣ ತಮ್ಮಂದಿರಿಗೂ ನಾನು ಶುಭಾಶಯಗಳನ್ನು ಕೋರುತ್ತಾ, ಇಂತಹ ರಾಮ ಕಾರ್ಯಕ್ರಮ, ರಾಮತಾರಕ ವಿಶೇಷವಾಗಿರ್ತಕ್ಕಂಥ ವಿಶ್ವ ಹಿಂದೂ ಪರಿಷತ್ ಮತ್ತು ಬಜರಂಗ ದಳದ ಎಲ್ಲ ನನ್ನ ಅಣ್ಣ ತಮ್ಮಂದಿರು, ಕಾರ್ಯಕರ್ತರು ಪ್ರತಿಯೊಬ್ಬರು ಸೇರಿ ನಮ್ಮ ಭಾರತೀಯ ಹಿಂದೂ ಸನಾತನ ಧರ್ಮದ ಈ ಒಂದು ರಥವನ್ನು ಎಳಿತಿರ್ತಕ್ಕಂಥದ್ದು ಇದು ಬಹಳ ಸಂತೋಷವೇ ಸರಿ. ಆದರೂ ಇದೊಂದು ಪುಟ್ಟ ಗ್ರಾಮವೇ ಸರಿ. ಈಗಿರಬೇಕಾದ್ರೆ ಇಂತಹ ಕಡೆ ಒಂದು ಉತ್ಸವ ಮಾಡೋದು ಇದು ಸಾಮಾನ್ಯವಾದ ಕೆಲಸ ಅಲ್ಲ. ಆದರೂ ಧೈರ್ಯದಿಂದ ಒಂದು ಒಳ್ಳೆ ಹೆಜ್ಜೆಯನ್ನು ಹಾಕಿ ಎಲ್ಲರನ್ನೂ ಒಗ್ಗೂಡಿಸ್ಕೊಂಡು ಒಂದು ರಥದಲ್ಲಿ ಪ್ರಯಾಣ ಬೆಳೆಸ್ತಿರ್ತಕ್ಕಂತಹ ಇಲ್ಲಿನ ಎಲ್ಲ ನನ್ನ ಅಣ್ಣ ತಮ್ಮಂದಿರಿಗೂ ಸಹಿತ ಶುಭವಾಗಲಿ, ಒಳ್ಳೆಯದಾಗಲಿ, ಶ್ರೀರಾಮಚಂದ್ರನ ಸಂಪೂರ್ಣ ಅನುಗ್ರಹ ಉಂಟಾಗಲಿ. ಸಾಕಷ್ಟು ಜನ ವೇದಿಕೆ ಮೇಲಿರ್ತಕ್ಕಂಥ ಗಣ್ಯರು ಮತ್ತು ಸಂಘದ ಸಂಚಾಲಕರು ಮತ್ತು ಸಂಘದಲ್ಲಿ ಸದಾಕಾಲ ತಮ್ಮನ್ನು ತಾವು ತೊಡಗಿಸ್ಕೊಂಡು ನಮ್ಮ ಈ ಸಂಸ್ಕೃತಿ ಸಂಪ್ರದಾಯಬದ್ಧವಾದಂತಹ ರಾಮತಾರಕ ಮಂತ್ರವನ್ನಾಗಲಿ, ವಿಶ್ವ ಹಿಂದೂ ಪರಿಷತ್ತು ಮತ್ತು ಬಜರಂಗ ದಳದ ಮುಖ್ಯಸ್ಥರನ್ನಾಗಲಿ, ಈ ಕೋಲಾರ ಮತ್ತು ಚಿಕ್ಕಬಳ್ಳಾಪುರ ಮತ್ತು ಬಾಗೇಪಲ್ಲಿ ಈ ಭಾಗ ಸುತ್ತಮುತ್ತಿರ್ತಕ್ಕಂಥ ದೇವನಹಳ್ಳಿಗೆ ಸಂಬಂಧಪಟ್ಟಂಥ ಈ ಎಲ್ಲ ನನ್ನ ಅಣ್ಣ ತಮ್ಮಂದರು ತೆಗೆದುಕೊಂಡಿರ್ತಕ್ಕಂತಹ ನಿರ್ಣಯ ಹಾಗೂ ಇವತ್ತು ದೇವನಹಳ್ಳಿನಲ್ಲಿ ಇಂತಹ ಅದ್ಭುತ ಕಾರ್ಯಕ್ರಮಕ್ಕೆ ಆಗಮಿಸಿರ್ತಕ್ಕಂತಹ ಎಲ್ಲ ನನ್ನ ಅಭಿಮಾನಿ ದೇವರುಗಳಿಗೂ, ಶ್ರೀರಾಮಚಂದ್ರನ ಸದ್ಭಕ್ತರಿಗೂ ಹಾಗೂ ಪತ್ರಿಕಾ ಮಾಧ್ಯಮದ ಮಿತ್ರರಿಗೂ ಎಲ್ಲರಿಗೂ ಒಳ್ಳೆಯದಾಗಲಿ. ಇವರೆಲ್ಲರ ಜೊತೆಗೆ ಈ ಧರ್ಮ ರಥಯಾತ್ರೆ ನಡೀಬೇಕಾದರೆ ಇವತ್ತು ಪೊಲೀಸ್ ಸಿಬ್ಬಂದಿ ಸಹಿತ ಅಷ್ಟೇ ಅಚ್ಚುಕಟ್ಟಾದಂಥ ಸೇವೆ ಸಲ್ಲಿಸಿದ್ದಾರೆ. ಹಾಗಾಗಿ ಇಲ್ಲಿನ ದೇವನಹಳ್ಳಿ ಮತ್ತು ಈ ಪ್ರಾಂತ್ಯದ ಪೊಲೀಸ್ ಸಿಬ್ಬಂದಿಗೂ ಸಹಿತ ಪ್ರಭು ಶ್ರೀರಾಮಚಂದ್ರನ ಸಂಪೂರ್ಣ ಅನುಗ್ರಹ ಉಂಟಾಗಲಿ ಅಂತ ನಾನು ದೇವರನ್ನ ಪ್ರಾರ್ಥನೆ ಮಾಡ್ತಾ, ಇವತ್ತು ಇಷ್ಟು ಜನ ಒಂದು ಕಡೆ ಸೇರಿ ಅದ್ಭುತವಾದಂಥ ಒಂದು ಕಾಯಕವನ್ನು ಶುಭ ಸಂಧ್ಯಾಕಾಲ ಆಯೋಜನೆ ಮಾಡಿದ್ದು, ಪ್ರಭು ಶ್ರೀ ರಾಮಚಂದ್ರನ ಉತ್ಸವವನ್ನು ಮಾಡಿದ್ದು ಭಾಳ ಹೆಮ್ಮೆಯ ವಿಚಾರ. ಎಷ್ಟೇ ಆದರೂ ಕರ್ನಾಟಕದಲ್ಲಿ ಹುಟ್ಟಿದಂಥ ಹನುಮ ಅಯೋಧ್ಯನಲ್ಲಿ ಪ್ರಭು ಶ್ರೀ ರಾಮಚಂದ್ರನ ಪಾದಸೇವೆ ಮಾಡಲಿಕ್ಕಾಗಿ ಇತ್ತ ಕಿಷ್ಕಿಂಧೆಯಿಂದ ಅಯೋಧ್ಯಾತ್ತ ಪಯಣವನ್ನು ಬೆಳೆಸಿ ಪ್ರಭು ಶ್ರೀ ರಾಮಚಂದ್ರನ ಒಂದು ಮಾನಸ ಪುತ್ರನಾಗಿದ್ದಾನೆ. ಇವತ್ತು ಅಯೋಧ್ಯೆಗೆ ಹೊರಟ್ರೆ ಮೊದಲು ನೋಡ್ತಕ್ಕಂಥದ್ದು ಹನುಮಾನ್ ಗಡಿ.
ಹನುಮಾನ್ ಗಡಿ ಎಂಬತಕ್ಕಂಥದ್ದು ಅಯೋಧ್ಯಾನಗರವಾಸಿ ಪ್ರಭು ಶ್ರೀರಾಮಚಂದ್ರನ ಮಾನಸಪುತ್ರ ಅಂತಲೇ ಹೆಸರಾಗಿ ಇಡೀ ರಾಜ್ಯ ಸಾಮ್ರಾಜ್ಯವನ್ನು ಸಂರಕ್ಷಣೆ ಮಾಡಲಿಕ್ಕಾಗಿ ಪ್ರಭು ಶ್ರೀರಾಮಚಂದ್ರ ಕೊಟ್ಟಂಥ ವರ ಹನುಮಾನ್ ಗಡಿಯಲ್ಲಿರ್ತಕ್ಕಂಥ ಹನುಮ. ಯಾರೇ ಹೋದರೂ ಮೊದಲು ಹನುಮಾನ್ ಗಡಿಯಲ್ಲಿರ್ತಕ್ಕಂಥ ಹನುಮನ ದರ್ಶನ ಮಾಡಿ ತದನಂತರ ನನ್ನ ದರ್ಶನಕ್ಕೆ ಬನ್ನಿ ಅಂತ ಹೇಳುವಂಥ ಮಾತನ್ನು ಅಂದು ಶ್ರೀರಾಮಚಂದ್ರ ಹೇಳಿದ್ದಂತೆ. ಹಾಗಾಗಿ ಪಿತೃವಾಕ್ಯ ಪರಿಪಾಲಕನು, ಹಾಗೆ ವಿಶೇಷವಾಗಿರ್ತಕ್ಕಂಥ ಶಕ್ತಿಯುತವಾದಂಥ ಬಂಧು ಬಾಂಧವ್ಯವನ್ನು, ಧರ್ಮ ಸಂಘಟನೆಯನ್ನು ವಿಶೇಷವಾದಂಥ ರೀತಿ ಮಾಡಿ ಪ್ರತಿಯೊಬ್ಬರಲ್ಲೂ ಒಂದು ವಿಶೇಷವಾದಂಥ ಸ್ಥಾನಮಾನವನ್ನು ಕಲ್ಪನೆ ಕೊಟ್ಟಂಥವನು ಪ್ರಭು ಶ್ರೀರಾಮಚಂದ್ರ. ಅಂತಹ ಪ್ರಭು ಶ್ರೀರಾಮಚಂದ್ರನ ಆರಾಧನೆಯ ಈ ಶುಭ ಸಂಧ್ಯಾಕಾಲ. ಹಾಗೆ ಆ ಮಕ್ಕಳು ತುಂಬ ಚೆನ್ನಾಗಿ ನಾಟ್ಯವನ್ನು ಮಾಡಿದ್ರು. ಬಹುಶಃ ನಾನು ಅಂದುಕೊಂಡೆ, ಅವರು ನನಗೆ ಹೇಳಿದಾಗ ನಮ್ಮ ಆತ್ಮೀಯರು ಹೇಳಿದ್ರು, ನಿಮ್ಮ ಆಶ್ರಮಕ್ಕೂ ಸಹಿತ ಈ ಮಕ್ಕಳನ್ನು ಒಂದು ಸತಿ ಕರೆಸೋಣ ಅಂತ. ನಾನು ಅಂದುಕೊಂಡಿದ್ದೆ ಈ ಮಕ್ಕಳು ಬಹುಶಃ ಮಂಗಳೂರು, ಬೆಂಗಳೂರು ಎಲ್ಲ ತುಂಬ ದೂರ ಭಾರತದಿಂದ ಇದ್ದಾರೆ ಅಂತ. ಆದರೆ ಒಬ್ಬ ರೈತನ ಮಗಳು ಇಲ್ಲಿ ಬಂದು ಈ ತರಹ ನೃತ್ಯವನ್ನು ಕಲ್ತಿದ್ದಾಳೆ ಅಂದರೆ ನಮ್ಮ ರೈತ ಬಾಂಧವರನ್ನು ನಾವು ಮೆಚ್ಚಬೇಕಾಗಿದೆ. ಈ ಭಾಗದ ರೈತ ಕುಟುಂಬದ ಹೆಣ್ಣು ಮಕ್ಕಳು ಇಂತಹ ಅದ್ಭುತವಾದಂತಹ ಕಲೆಯನ್ನು ನೋಡಿ ಆ ಕಲೆಯನ್ನು ಹೆಚ್ಚಿನಾದ ರೀತಿ ತನಗೆ ತಾನು ಅರಿತು ಆ ಒಳ್ಳೆ ಗುರುಗಳು ಕೊಡಬೇಕಾದಂಥ ಸ್ಥಾನಮಾನವನ್ನು, ಗುರು ಉಪದೇಶವನ್ನು, ಗುರು ಮಾರ್ಗದರ್ಶನವನ್ನು ಅನುಸರಿಸಿದ್ದಕ್ಕೋಸ್ಕರ ಇಂತಹ ಒಂದು ವೇದಿಕೆಯಲ್ಲಿ ತಮ್ಮನ್ನು ತಾವು ಮರೆತು ಪ್ರಭು ಶ್ರೀರಾಮಚಂದ್ರನ ಒಂದು ಕಥಾಶ್ರವಣವನ್ನು ಬಹಳ ಅದ್ಧೂರಿತವಾಗಿ ನಡೆಸಿದ್ದಾರೆ. ಆ ಮಕ್ಕಳೆಲ್ಲರಿಗೂ ಸಹಿತ ಒಳ್ಳೆಯದಾಗಲಿ. ಇವತ್ತಿನ ದಿವಸ ಪ್ರತಿಯೊಬ್ಬ ಯುವ ಕಾರ್ಯಕರ್ತರು ಸಹಿತ ಆ ಬ್ಯಾಂಡ್ ಬಾರಿಸ್ತಿದ್ರಲ್ಲ ಹುಡುಗರು, ಅವರಲ್ಲಿರ್ತಕ್ಕಂಥ ಕಿಚ್ಚು ನಿಜಕ್ಕೂ ನಾವೆಲ್ಲರೂ ಸಹಿತ ಮೆಚ್ಚಬೇಕು. ತಮ್ಮಲ್ಲೇ ತಮಗೇನಾಗುತ್ತೆ ಎಂಬತಕ್ಕಂಥ ಚಿಂತನೆ ಇಲ್ಲ ಅವರಿಗೆ. ಪ್ರಭು ಶ್ರೀರಾಮಚಂದ್ರನ ಬಗ್ಗೆ ಒಂದು ವಿಶೇಷವಾದಂಥ ರೀತಿ, ಶಿವಾಜಿ ಮಹಾರಾಜರ ಬಗ್ಗೆ ಅವರ ಧ್ವನಿ, ಇದೆಲ್ಲವನ್ನು ನೋಡಿದಾಗ ಯಾವ ಒಬ್ಬ ವ್ಯಕ್ತಿಯಾದರೂ ಸಹಿತ ನಾನು ಹಿಂದೂಗಳು ಕೊಡಬೇಕಾದಂಥ ಗೌರವ ಆಗಲಿ ಅಥವಾ ನಾನು ಹಿಂದೂ ಅಂತ ಹೇಳ್ಕೊಳ್ಳಿಕ್ಕೆ ಒಂದು ಹೆಮ್ಮೆ ಆಗಲಿ ಪ್ರತಿಯೊಬ್ಬರು ಸಹಿತ ರಾಜಾರೋಷವಾಗಿ ಹೇಳಬೇಕಾಗಿದೆ. ಹಾಗೆ ನಾವೇನು ಕನಸು ಕಂಡಿದ್ದೀವೋ ರಾಮರಾಜ್ಯ ಆಗಬೇಕು ಎಂಬತಕ್ಕಂಥದ್ದನ್ನು ಅದು ಅತಿ ಶೀಘ್ರದಲ್ಲೇ ನಮ್ಮೆಲ್ಲರ ಮನಸ್ಸಲ್ಲಿ ಏನು ಸಂಕಲ್ಪ ಇದೆಯೋ ಆ ಸಂಕಲ್ಪದಂತೆ ಪ್ರಭು ಶ್ರೀರಾಮಚಂದ್ರನ ಅನುಗ್ರಹದಿಂದ ಎಲ್ಲ ತರಹ ಸಮಸ್ಯೆಗಳಿಂದ ಮುಕ್ತರಾಗಿ ಒಂದು ರಾಮರಾಜ್ಯ ನೋಡುವಂಥದ್ದಾಗಲಿ, ವಿಶ್ವಮಾತೆ ಗೋಮಾತೆಯ ಸಂರಕ್ಷಣೆ ಆಗಲಿ, ಗೋವಿಗೆ ಸದಾಕಾಲ ನಮಸ್ಕರಿಸಿ ನಮ್ಮ ಭಾರತವನ್ನು ಸದಾಕಾಲ ಮುನ್ನಡೆಸುವಂಥ ಒಂದು ಕಾಯಕ ಇದಾಗಲಿ ಅಂತ ಹೇಳ್ತಾ ನನ್ನೆರಡು ಮಾತಿಗೆ ವಿರಾಮ ಕೊಡ್ತಿದ್ದೇನೆ. ಬಲೋ ಶ್ರೀ ರಾಮಚಂದ್ರ ಮಹಾರಾಜ್ ಕಿ. ಒಳ್ಳೆಯದಾಗಲಿ, ಶುಭವಾಗಲಿ. ರಾಮಾಯ ರಾಮಭದ್ರಾಯ ರಾಮಚಂದ್ರಾಯ ವಿದಸೆ ರಘುನಾಥಾಯ ನಾಥಾಯ ಸೀತಾಯ ಪತಯೇ ನಮಃ. ಬಹಳ ವಿಶೇಷವಾಗಿ ವಿಶ್ವ ಹಿಂದೂ ಪರಿಷತ್ ಬಜರಂಗ್ ದಳದ ಈ ಒಂದು ಅದ್ಭುತವಾಗಿರತಕ್ಕಂಥ ಕಾರ್ಯಕ್ರಮ ನಿಜಕ್ಕೂ ಶ್ಲಾಘನೀಯ ಅಂತಲೇ ಹೇಳ್ಬೋದು. ಬೆಂಗಳೂರು ಗ್ರಾಮಾಂತರ, ಬೆಂಗಳೂರಿನ ಶಿರೋಭಾಗವಾಗಿರತಕ್ಕಂಥ ಒಂದು ಮುಕಟ ಮಣಿಯಾಗಿರ್ತಕ್ಕಂಥ ದೇವನಹಳ್ಳಿಯ ಈ ಒಂದು ಭಾಗದಲ್ಲಿ ಶ್ರೀರಾಮನ ಉತ್ಸವ ಬಹಳ ವಿಜೃಂಭಣೆಯಿಂದ ವೈಭವೀಪೂರಿತವಾಗಿ ನೆರವೇರಿರ್ತಕ್ಕಂಥದ್ದೇ. ಈ ಒಂದು ಕಾರ್ಯಕ್ರಮಕ್ಕೆ ಸಾಕಷ್ಟು ಅದ್ಭುತವಾಗಿರ್ತಕ್ಕಂಥ ಒಂದು ದಿಕ್ಸೂಚಿ ಭಾಷಣವನ್ನು ಕೂಡ ನೀಡಿರ್ತಕ್ಕಂಥವರಿದ್ದಾರೆ. ಮತ್ತು ಗುರುಜಿರವರ ಉಪಸ್ಥಿತಿಯನ್ನು ಕೂಡ ಇತ್ತು. ಸಾಕಷ್ಟು ಜನ ಗಣ್ಯರು ಕೂಡ ಇವತ್ತಿನ ದಿವಸ ಆಗಮಿಸಿದ್ರು. ಈ ಒಂದು ಕಾರ್ಯಕ್ರಮದಲ್ಲಿ ಭಾಗವಹಿಸಲಿಕ್ಕಾಗಿ ನನಗೆ ಅವಕಾಶ ಕೊಟ್ಟಿರ್ತಕ್ಕಂಥದ್ದು ಇದು ನನ್ನ ಪೂರ್ವಜನ್ಮದ ಪುಣ್ಯ ಅಂತಲೇ ಹೇಳ್ಬೋದು. 500 ವರ್ಷಗಳ ಸತತ ಬಲಿದಾನದ ನಂತರ ನಮ್ಮ ಅಯೋಧ್ಯ ರಾಮ ಮಂದಿರ ಉದ್ಘಾಟನೆ ಆಗಿದೆ. ಅಯೋಧ್ಯ ರಾಮ ಮಂದಿರ ಉದ್ಘಾಟನೆಯೂ ಆಗಿದೆ. ಇನ್ನೇನು ರಾಮರಾಜ್ಯವಾಗಬೇಕಾಗಿದೆ, ಅದನ್ನು ಕೂಡ ಅತಿ ಶೀಘ್ರದಲ್ಲಿ ಆಗುವಂಥದ್ದಿದೆ. ಯಾಕೆ ಅಂತಂದರೆ ಬಜರಂಗ್ ದಳದ ಕಾರ್ಯಕರ್ತರು ಹೆಬ್ಬುಲಿಗಳಾಗಿ ಕೆಲಸವನ್ನು ಮಾಡ್ತಾ ಇರ್ತಕ್ಕಂಥವ್ರಿದ್ದಾರೆ. ರಾಜ್ಯದಲ್ಲಿ ಇವತ್ತಿನ ದಿವಸ ರಾಜ್ಯದಲ್ಲಿರೋ ದೇಶದಲ್ಲಿ ನಾನಾ ಮೂಲೆಗಳಲ್ಲೂ ಕೂಡ ನಮ್ಮ ವಿಶ್ವ ಹಿಂದೂ ಪರಿಷತ್ ಆಗಿರ್ಬೋದು, ಬಜರಂಗ ದಳದ ಕಾರ್ಯಕರ್ತರಾಗಿರ್ಬೋದು ಹೆಬ್ಬುಲಿಗಳಂತ ಕೆಲಸವನ್ನು ಮಾಡ್ತಾ ಇರ್ತಕ್ಕಂಥವ್ರಿದ್ದಾರೆ. ಆದಷ್ಟು ಬೇಗ ರಾಮನ ಕೃಪಾಶೀರ್ವಾದದಿಂದ ನಮ್ಮ ಧರ್ಮ ಆಗಿರ್ಬೋದು, ಸಂಸ್ಕೃತಿ ಆಗಿರ್ಬೋದು, ಸಂಪ್ರದಾಯ ಆಗಿರ್ಬೋದು, ಇದೆಲ್ಲವೂ ಕೂಡ ಬಹಳ ದೊಡ್ಡ ಮಟ್ಟದ ಹೆಸರನ್ನು, ಕೀರ್ತಿಯನ್ನು ಸಂಪಾದನೆಯನ್ನು ಮಾಡಬೇಕಾಗಿದೆ. ಭಾರತದಲ್ಲಿ ಭಾರತೀಯನೇ ಸಾರ್ವಭೌಮ, ಹಿಂದುತ್ವವೇ ದೊಡ್ಡದೊಂದು ಧರ್ಮವಾಗಿರ್ತಕ್ಕಂಥದ್ದಿದೆ. ನಾವು ಈ ಒಂದು ಹಿಂದುತ್ವದ ಧರ್ಮದಲ್ಲಿ ಹುಟ್ಟಿರತಕ್ಕಂಥದ್ದು ನನ್ನ ಪೂರ್ವಜರ ಪುಣ್ಯ ಅಂತಲೇ ಹೇಳ್ಬೋದು. ಹಾಗಾಗಿ ಜೈ ಹಿಂದ್, ಜೈ ಭಾರತ ಮಾತೆ, ಜೈ ಶ್ರೀರಾಮ್, ಜೈ ಶ್ರೀರಾಮ್. ಒಳ್ಳೆಯದಾಗಲಿ, ಶುಭವಾಗಲಿ. ವಯಸ್ಸಾಗಿರ್ತಕ್ಕಂಥ ಹಿರಿಯರಿಗಾಗಲಿ, ವಯಸ್ಸಲ್ಲಿರ್ತಕ್ಕಂಥವ್ರಿಗಾಗಲಿ, ಯಾರೊಬ್ಬರಿಗಾದರೂ ಈ ಮೊಣಕಾಲು ಚಿಪ್ಪುಗಳ ನೋವಂತೂ ಇತ್ತೀಚೆಗೆ ತುಂಬ ಜಾಸ್ತಿ ಆಗ್ತದೆ. ಹಿಂದೆ ಇರಲಿಲ್ಲ. ಸಂಧಿವಾತ ಅಂತಾರೆ, ವಾತ ಅಂತ ಹೇಳ್ತಾರೆ, ಅಥವಾ ನಾವು ತಿನ್ನುವ ಆಹಾರ ಸರಿಯಿಲ್ಲ ಅಂತ ಹೇಳ್ತಾರೆ, ಅಥವಾ ಒಂದಷ್ಟು ದೂರ ನಡಿಲಿಕ್ಕಾಗಲ್ಲ ಅಂತ ಹೇಳ್ತಾರೆ. ಅದರಲ್ಲೂ ಇತ್ತೀಚಿನ ದಿನಗಳಲ್ಲಿ ಈ ಕಂಪ್ಯೂಟರ್ ಮುಂದೆ ಕೂತ್ಕೊಂಡು ಕೆಲಸ ಮಾಡ್ತಕ್ಕಂಥವ್ರಿಗೆ ಕೂತ್ ಜಾಗದಲ್ಲೇ ಕೂತ್ಕೊಂಡಿರಬೇಕಾದಂಥ ಪರಿಸ್ಥಿತಿ.
ಯಾಕೆಂದರೆ ಎದ್ದು ಪದೇ ಪದೇ ಓಡಾಡ್ತಾ ಇದ್ದರೆ ಸಾಯಂಕಾಲ ಕರೆದು ನಾಳೆಯಿಂದ ನೀನು ಕೆಲಸಕ್ಕೆ ಬರೋದು ಬೇಡಪ್ಪ ಅಂತ ಹೇಳ್ತಾರೆ. ಪರಿಸ್ಥಿತಿ ಹಾಗಾಗ್ಬಿಟ್ಟಿದೆ. ಹಿಂದಿನ ಕೆಲಸದ ಒತ್ತಡ ಬೇರೆ, ಇವತ್ತಿನ ಕೆಲಸದ ಒತ್ತಡ ಬೇರೆ. ಹಿಂದೆ 16 ಜನ ಕೆಲಸ ಮಾಡೋ ಕಡೆ ಇವತ್ತು ಒಬ್ಬರು ಇಬ್ಬರು ಕೆಲಸ ಮಾಡಿದ್ರೆ ಸಾಕು ಅಂತ. ಯಾಕೆಂದರೆ 16 ಜನದ ಕೆಲಸ ಕಂಪ್ಯೂಟರ್ ಮಾಡುತ್ತೆ, ಹಾಗಾಗಿ ಜನಕ್ಕೆ ಕೆಲಸ ಇಲ್ಲ. ಆದರೆ ಆ 16 ಜನದ ಕೆಲಸನ ಇಲ್ಲಿ ಒಬ್ಬರ ಮೇಲೆ ತೊಗೊಳ್ಳೋವಂಥ ಪರಿಸ್ಥಿತಿಯೂ ಆಗುತ್ತೆ. ಹಿಂದೆ ಓಡಾಡ್ಕೊಂಡು ಮಾಡುವ ಕೆಲಸಗಳು 1000 ಇತ್ತು, ಇವತ್ತು ಕೂತು ಮಾಡಿದ್ರೆ 16 ಕೆಲಸನೂ ಒಬ್ಬರೇ ಮಾಡುವಂಥದ್ದಾಗತ್ತೆ. ಏನೇ ಆದರೂ ಈ ಪರಿಸ್ಥಿತಿ, ಈ ಮೊಣಕಾಲು ಚಿಪ್ಪು ಒಳಗಡೆ ಭಾಳಷ್ಟು ನೋವು ಬರ್ತಕ್ಕಂಥದ್ದು ಇದೆಯಲ್ಲ, 10 ಹೆಜ್ಜೆ ನಡೆದು ಸಹಿತ ನಡೀಲಿಕ್ಕಾಗಲ್ಲ. ಸಂಪೂರ್ಣವಾಗಿ ಎರಡೂ ಮೊಣಕಾಲು ಚಿಪ್ಪು ನೋವಲ್ಲಿ ಒದ್ದಾಡ್ತಕ್ಕಂಥವ್ರು ಸಾಕಷ್ಟು ಜನ ಇದ್ದಾರೆ. ಇದಕ್ಕೆ ವಯಸ್ಸಿನ ತಾರತಮ್ಯವೇ ಇಲ್ಲ. ಏನೋ ಒಂದಷ್ಟು ವಯಸ್ಸಾದಮೇಲೆ ಬಂತಪ್ಪ ಅಂದರೆ ಒಪ್ಕೊಳ್ಳೋ ಮಾತು. ಈಗ ಇನ್ನೊಂದು ಧ್ವನಿ ಎದ್ದುಬಿಟ್ಟಿದೆ. ಯಾವುದೇ ವೈದ್ಯರನ್ನು ಕೇಳಿದ್ರು ಒಂದು ಮಾತು ಹೇಳ್ತಾರೆ, ಏನಪ್ಪ ಅಂದರೆ ಒಳಗಡೆ ಮೂಳೆ ಸೌದು ಹೋಗ್ಬಿಟ್ಟಿದೆ ಅಂತ. ಅರ್ಥ ಮಾಡ್ಕೊಳ್ಳಿ, ಇವತ್ತು ವೈದ್ಯರ ಬಳಿ ನಾವು ಹೋದಾಗ ಹೇಳೋ ಮಾತು ಮೂಳೆ ಸೌದು ಹೋಗಿದೆ ಅಂತ. ಆದರೆ 90 ವರ್ಷ 95 ವರ್ಷ 100 ವರ್ಷ ಇರ್ತಕ್ಕಂಥವ್ರು ಸಹಿತ ಯಾವ ಮೂಳೆ ಸೌದಿರೋದಿಲ್ಲ, ಇನ್ನೂ ಪಟಪಟ ಎದ್ದು ಓಡಾಡ್ತಾ ಇದ್ದಾರೆ, ನೆಮ್ಮದಿಯಾಗಿದ್ದಾರೆ, ಚೆನ್ನಾಗಿದ್ದಾರೆ. ಆದರೆ 30 ವರ್ಷ 40 ವರ್ಷ 50 ವರ್ಷ ಆದ ತಕ್ಷಣ ಈ ಸಮಸ್ಯೆಗಳನ್ನು ಅನುಭವಿಸ್ತಾ ಇದ್ದೀವಿ ನಾವು. ಇಲ್ಲಿ ಆಹಾರ ಜೊತೆಗೆ ನಮ್ಮ ವ್ಯವಹಾರದ ರೀತಿ, ನಮ್ಮ ಮನಸ್ಥಿತಿ ಎಲ್ಲವೂ ಸಹಿತ ಹಾಗಾಗೋಗ್ತಾ ಇದೆ. ಆದರೆ ಅದಕ್ಕೆ ತತ್ಪ್ರಮಾಣವಾಗಿ ವಿಶೇಷವಾಗಿರ್ತಕ್ಕಂಥ ಒಂದಷ್ಟು ವನಸೆರಿಗಳು ಇವತ್ತಿಗೂ ನಮ್ಮ ಕೆಲಸ ಮಾಡುವಂಥದ್ದಿದೆ. ಅಂತಹ ವನಸೆರಿಗಳಿಂದ ನಾವು ಶ್ರಮಪಟ್ಟು ಕೆಲಸ ಮಾಡ್ಕೋಬೇಕಾದ್ರೆ ಇಲ್ಲಿ ತಾಳ್ಮೆ ಬಹಳ ಮುಖ್ಯವಾಗಬೇಕಾಗಿದೆ. ಮೊದಲು ನೇರವಾಗಿ ಇವತ್ತು ವಿಚಾರಕ್ಕೆ ಬರೋಣ. ಮೊಣಕಾಲು ಚಿಪ್ಪು ನೋವು ಯಾರಿಗಿದೆ? ಯಾರಿಗೇ ಆಗಲಿ, ಹೆಣ್ಮಕ್ಳಾಗಲಿ ಗಂಡ್ಮಕ್ಳಾಗಲಿ ಅಥವಾ ಯಾರೊಬ್ಬರಿಗಿದ್ದರೂ ಸಹಿತ ನೀವು ಮಾಡಬೇಕಾದ್ದು ಇಷ್ಟೇ. ಮೊದಲು ಕಲ್ಲುಪ್ಪು ತೊಗೊಳ್ಳಿ. ಕಲ್ಲುಪ್ಪು ಸ್ವಲ್ಪ ಕಲ್ಲುಪ್ಪು ತೊಗೊಂಡು ಅದನ್ನು ಬಿಸಿ ಮಾಡ್ಕೋಬೇಕು. ಕಲ್ಲುಪ್ಪನ್ನು ಬಿಸಿ ಮಾಡ್ಕೋಬೇಕು. ಮಾಡಿಕೊಂಡು ಒಂದು ಕಾಟನ್ ಬಟ್ಟೆಗೆ ಹಾಕ್ಕೋಬೇಕು. ಕಾಟನ್ ಬಟ್ಟೆನಲ್ಲಿ ಆ ಬಿಸಿ ನಿಮಗೆಷ್ಟು ತಡಿಲಿಕ್ಕಾಗುತ್ತೋ ಅಷ್ಟು ಮೊದಲು ಈ ಒಂದು ಮೊಣಕಾಲು ಚಿಪ್ಪು ಮೇಲೆ ಆ ಕಲ್ಲುಪ್ಪನ್ನು ಬಿಸಿ ಇರ್ತಕ್ಕಂಥದ್ದನ್ನು ಬಿಸಿ ಕಾವು ಕೊಡಬೇಕು. ಕಾವು ಕೊಟ್ಟಾದ ಮೇಲೆ ಮಾಡಬೇಕಾಗಿರ್ತಕ್ಕಂಥದ್ದು ಕಾಟನ್ ಬಟ್ಟೆಗಳನ್ನು, ಅಂದರೆ ಕಾಟನ್ ಬಟ್ಟೆ ತೊಗೊಳ್ಬೇಕು. ಚೆನ್ನಾಗಿರ್ತಕ್ಕಂಥ ಕಾಟನ್ ಬಟ್ಟೆ ಅಂದರೆ ಚೆನ್ನಾಗಿರೋದೊಂದು ಹೊಸದಾಗಿ ಅಂಗಡಿಯಿಂದ ತರ್ತಕ್ಕಂಥದ್ದಲ್ಲ. ನಿಮ್ಮ ಮನೆಯಲ್ಲಿ ಹಿರಿಯರ ಹಳೆ ಪಂಚೆಗಳಿರುತ್ತಲ್ಲ, ಪಂಚೆನೋ ನಿಮ್ಮ ತಾಯಿಯವರ ಹಳೆ ಸೀರೆನೋ ಅಂಥದ್ದಿದ್ದರೆ ಅಂಥದ್ದನ್ನೇ ತೊಗೊಳ್ಬೇಕು. ಒಂದಿಷ್ಟು ತೊಗೊಂಡು ಮೊಣಕಾಲು ಚಿಪ್ಪಿಗೆ ಕಟ್ಟಲಿಕ್ಕೆ ಆಗುವಷ್ಟು ಮಾತ್ರ ಒಂದಿಷ್ಟುದ್ದ ಬಟ್ಟೆನ ಕನಿಷ್ಠ ಪಕ್ಷ 1 ಮೀಟ್ರಷ್ಟು ನೀವು ವ್ಯವಸ್ಥೆ ಮೊದಲೇ ಮಾಡಿಟ್ಕೊಳ್ಳಿ. ಮೊದಲು ಕಲ್ಲುಪ್ಪಿನಿಂದ ಉಪ್ಪಿನ ಕಾವು ಕೊಡಬೇಕು. ನೋವು ಇರ್ತಕ್ಕಂಥ ಸ್ಥಳದಲ್ಲಿ ಮಾತ್ರ ಅಲ್ಲ, ನೋವಿನಿಂದ ಆಚೆ ಕಡೆಗೂ ಒಂದು ಅರ್ಧ ಅಡಿ ದೂರಕ್ಕೂ ಕೊಟ್ಟರೆ ತಪ್ಪೇನಿಲ್ಲ. ಅಂದರೆ ಸ್ವಲ್ಪ ದೂರ ಎಲ್ಲೆಲ್ಲಿ ನೋವಿದೆಯೋ ಆ ಸುತ್ತ ಮೊಣಕಾಲು ಚಿಪ್ಪು ಸುತ್ತಲೂ ನೋವಿಗೆ ಉಪ್ಪು ಕಾವು ಕೊಡಿ. ಉಪ್ಪು ಕಾವು ಕೊಟ್ಟಾದ ನಂತರ ಈ ಕಾಟನ್ ಬಟ್ಟೆ ಅಂತ ಹೇಳಿದ್ದೀನಲ್ಲ, ಆ ಬಟ್ಟೆ ಪಕ್ಕದಲ್ಲಿ ಇಟ್ಕೊಳ್ಳಿ. ಈ ಚೆನ್ನಾಗಿರ್ತಕ್ಕಂಥ ಒಂದಷ್ಟು ಗರಿಕೆ ತೊಗೊಳ್ಳಿ. ಇಂತಹ ಗರಿಕೆಯಿಂದ ರಸವನ್ನು ತೆಗಿಬೇಕು. ಈ ಗರಿಕೆ ರಸ ತೆಗಿತಕ್ಕಂಥದ್ದು ಒಂದು ಮಿಕ್ಸಿಯಲ್ಲಿ ಹಾಕ್ಬೋದು, ಇಲ್ಲ ಹಳೆ ಕಾಲದಲ್ಲಿ ಕುಟಾಣಿಗಳು ಅಂತಿತ್ತು ಅಥವಾ ರುಬ್ಬಗುಂಡಿತ್ತು, ಅಂತಹದ್ರಲ್ಲಿ ಇದನ್ನು ಹಾಕಿದ್ರೂ ಸ್ವಲ್ಪ ರುಬ್ಬಿದ ತಕ್ಷಣ ಅದರ ಹಿಂಡಿದ್ರೆ ಅದರ ರಸ ಬರುತ್ತೆ. ಆದರೆ ಇದಕ್ಕೆ ಯಾವುದೇ ಕಾರಣಕ್ಕೂ ನೀರು ಸೇರಬಾರ್ದು. ಇದನ್ನು ಚೆನ್ನಾಗಿ ಅರ್ಥ ಮಾಡ್ಕೊಳ್ಳಿ. ಗರಿಕೆಯಿಂದ ಬರುವಷ್ಟು ರಸ ಮಾತ್ರ ಸಾಕು. ಅದಕ್ಕೆ ಸ್ವಲ್ಪ ನೀರು ಹಾಕಿ ಜಾಸ್ತಿ ಮಾಡೋಣ, ಒಂದು ಲೋಟ ಮಾಡಿ ಇಟ್ಕೊಳ್ಳೋಣ ಅಂದರೆ ಅದು ಸಾಧ್ಯವಿಲ್ಲ. ಹಾಗೆ ಈ ಗರಿಕೆ ರಸ ಅಮೃತಕ್ಕೆ ಸಮಾನ ಅಂತಲೂ ಹೇಳ್ತಾರೆ. ಆಯುರ್ವೇದಿಕಲ್ಲಿ ಗರಿಕೆ ರಸ ದೇಹದ ಆರೋಗ್ಯಕ್ಕೂ ಅಂದರೆ ಹೊಟ್ಟೆಗೂ ತೊಗೋಬೋದು, ದೇಹದ ಹೊರಭಾಗದ ಸಮಸ್ಯೆಗಳಿಗೂ ಕ್ಲಿಯರ್ ಆಗುತ್ತೆ. ಗರಿಕೆಯಲ್ಲಿ ಅಂಥ ಅಮೃತದಂಥ ಗುಣ ಇದೆ. ಇರಲಿ, ಗರಿಕೆ ರಸವನ್ನು ಕುಟಾಣಿಯಲ್ಲಾಗಲಿ ಮಿಕ್ಸಿಯಲ್ಲಾಗಲಿ ಅಥವಾ ರುಬ್ಬಗುಂಡಲ್ಲಾಗಲಿ ನೀವು ಕುಟ್ಕೊಳ್ಳಿ. ಕುಟ್ಟಿದ್ರೆ ಅದನ್ನು ಗಟ್ಟಿಯಾಗಿ ಹಿಂಡಿದ್ರೆ ಅದರಲ್ಲಿ ಒಂದಷ್ಟು ತೊಟ್ಟುಗಳಷ್ಟು ರಸ ಬರುತ್ತೆ. ಆ ರಸವನ್ನು ಮೊಣಕಾಲು ಚಿಪ್ಪು ಮೇಲೆ ಹಚ್ಚಬೇಕು. ಮೊಣಕಾಲು ಚಿಪ್ಪು ಮೇಲೆ ರಸವನ್ನು ಹಚ್ಚಿದ ನಂತರ ಇನ್ನೂ ಮೊಣಕಾಲು ಚಿಪ್ಪು ಒದ್ದೇ ಇರುವಾಗ ಚೆನ್ನಾಗಿರ್ತಕ್ಕಂಥ ಪಚ್ಚಕರ್ಪೂರ ಸಾಧ್ಯವಾದಷ್ಟು, ಇದು ಆರತಿ ಕರ್ಪೂರ ಇದಲ್ಲ. ಕರ್ಪೂರ ಅಂದರೆ ನೀವು ಪಚ್ಚಕರ್ಪೂರ ಅಂತಲೇ ತೊಗೋಬೇಕು. ಪಚ್ಚಕರ್ಪೂರ ಅಂದರೆ ಒಂದಷ್ಟು ಬಿಳ್ಳೆಗಳ ಥರ ಇರುತ್ತೆ. ಅದನ್ನು ತೀರ್ಥಕ್ಕೆ ಹಾಕ್ತಾರೆ, ಅಡುಗೆಗೆ ಉಪಯೋಗಿಸ್ತಾರೆ. ನೀವು ಒಳ್ಳೆ ಪೊಂಗಲ್ ಮಾಡಿದ್ರೆ ಪೊಂಗಲ್ಗೂ ಅದನ್ನು ಹಾಕ್ತಾರೆ. ಆದರೆ ಅದು ತೀರ್ಥದ ಕರ್ಪೂರನೇ ಆಗಬೇಕು. ಅಡುಗೆ ಕರ್ಪೂರ, ಇದು ದೇವ್ರ ಕರ್ಪೂರ, ಆರತಿ ಮಾಡ್ತಕ್ಕಂಥ ಕರ್ಪೂರ ಅಲ್ಲ, ಪಚ್ಚಕರ್ಪೂರನೇ ತೊಗೋಬೇಕು. ಈ ಮೊಣಕಾಲು ಚಿಪ್ಪು ಮೇಲೆ ಒದ್ದೆ ಇರುತ್ತಲ್ಲ, ಯಾವಾಗ ಈ ಗರಿಕೆ ರಸ ಬಿದ್ದಾಗ ಇದೆಲ್ಲವೂ ಒದ್ದೆ ಆಗಿರುತ್ತೆ, ತೇವ ಇರುತ್ತೆ, ಒದ್ದೆ ಇರುತ್ತೆ. ಆ ಒದ್ದೆ ಇರುವಾಗ ಪಚ್ಚಕರ್ಪೂರವನ್ನು ಪುಡಿ ಮಾಡಿ ಕ್ಲೀನಾಗಿ ಪುಡಿ ಅದರ ಮೇಲೆ ಉದುರಿಸ್ಬೇಕು. ಉದುರಿಸಿ ಒಂದು ಸತಿ ಕೈ ಆಡಿಸಿ, ಆಗ ಒಂಚೂರು ಬಿಸಿ ಬಂದಂಗೆ ಆಗುತ್ತೆ. ಕೈ ಆಡಿಸಿದ ನಂತರ ಈ ಕಾಟನ್ ಬಟ್ಟೆ ಇರುತ್ತಲ್ಲ, ಈ ಕಾಟನ್ ಬಟ್ಟೆನ ಆ ಒಂದು ಮೊಣಕಾಲು ಚಿಪ್ಪು ಮೇಲೆ ಸುತ್ತಿ. ಇದು ಬೆಳಿಗ್ಗೆ ಮತ್ತು ಸಾಯಂಕಾಲ 2 ಹೊತ್ತು ಮಾಡಬೇಕು, ಒಂದೇ ಸತಿಗೆ ಆಗುವಂಥದ್ದಲ್ಲ ಇದು. ಹಾಗೆ ಬೆಳಿಗ್ಗೆ ಸಾಯಂಕಾಲ 2 ಹೊತ್ತು ಅದೇ ಬಟ್ಟೆನೇ ತಿರುಗಿ ಸುತ್ತೋದು. ಅಂದರೆ ಒಳಗಡೆ ಪಚ್ಚಕರ್ಪೂರ ಇರಬೇಕು, ಗರಿಕೆ ರಸ ಇರಬೇಕು, ಅದರ ಮೇಲೆ ಕಾಟನ್ ಬಟ್ಟೆ ಒದ್ದೆ ಮಾಡಬೇಡಿ, ಒಣ ಕಾಟನ್ ಬಟ್ಟೆನೇ ಸುತ್ತಿದ ಮೇಲೆ ಪುನಃ ಕಲ್ಲುಪ್ಪನ್ನು ಇನ್ನೊಂದು ಸತಿ ಬಿಸಿ ಮಾಡಿ ಆ ಬಟ್ಟೆ ಮೇಲೇ ಕಲ್ಲುಪ್ಪನ್ನು ನೀವು ಒಂಚೂರು ಶಾಖ ಕೊಡಬೇಕು. ಇದನ್ನು ಕ್ರಮಬದ್ಧವಾಗಿ ಒಂದು 10ರಿಂದ 11 ದಿವಸ ಮಾಡಿ.
10ರಿಂದ 11 ದಿವಸ, ಅದರಲ್ಲಿ ಮೊದಲು 3 ಅಥವಾ 4 ದಿವಸದಲ್ಲೇ ಇದು ನೋವು ಅಂತಕ್ಕಂಥದ್ದು ನಿಮಗೆ ಕಂಟ್ರೋಲ್ ಆಗುತ್ತೆ, ನಿಮಗೆ ನಡಿಲಿಕ್ಕೆ ಫ್ರೀ ಆಗಿರುತ್ತೆ, ಒಂದಷ್ಟು ಮನಸ್ಸಿಗೆ ಗೊತ್ತಾಗ್ಬಿಡುತ್ತೆ. ಯಾಕೆಂದರೆ ಇಡೀ ದೇಹದ ತೂಕ ಈ ಮೊಣಕಾಲು ಚಿಪ್ ಮೇಲೆ ಬಿದ್ದಾಗ ಒಂದಷ್ಟು ವ್ಯತ್ಯಾಸ ನೋವು ಇರುತ್ತೆ. ಯಾವುದೇ ಔಷಧೋಪಚಾರ ವೇಗವಾಗಿ ನಿಮಗೆ ಕೆಲಸ ಮಾಡಿದ್ರೆ ಅದು ಪುನಃ ವಿಷ ಒಳಗಡೆ ಇರುತ್ತೆ, ಇವತ್ತಲ್ಲ ನಾಳೆ ಪುನಃ ಅದು ಮರುಕಳಿಸುತ್ತೆ. ನಿಧಾನಕ್ಕೆ ಮಂದಗತಿಯಲ್ಲಿ ನಿಮಗೆ ಗುಣ ಆಗ್ತಾ ಇದೆ ಅಂದರೆ ಅದು ಕಂಪ್ಲೀಟಾಗಿ ಬೇರೆ ಸಮೇತ ಕಿತ್ತು ಹಾಕುತ್ತೆ ಅನ್ನೋದನ್ನು ಚೆನ್ನಾಗಿ ಅರ್ಥ ಮಾಡ್ಕೊಳ್ಳಿ. ಇದು ಒಂದು ಕ್ರಮ. ಇದರಲ್ಲಿ ಲೋಳೆ ಸಾರ ಸೇರಿಸ್ಬೋದು. ಅಂದರೆ ಅಲೋವೇರಾ ಗರಿಕೆ ರಸ ಎರಡೂ ಮಿಶ್ರಣ ಮಾಡಿ, ಪಚ್ಕರ್ಪೂರನೂ ಮಿಶ್ರಣ ಮಾಡಿ, ಒಟ್ಟಿಗೆ ಅದನ್ನು ಲೇಪನ ಮಾಡಿ ಅದರ ಮೇಲೂ ಕಾಟನ್ ಬಟ್ಟೆ ಕಟ್ಟಬೋದು. ಅದು ಆರೋದು ಸ್ವಲ್ಪ ನಿಧಾನ, ಹಾಗೆ ಒಳಗಡೆ ಬಿಗದಂಗೆ ಆಗುತ್ತೆ. ಯಾಕೆಂದರೆ ಲೋಳೆ ಸಾರ ಸ್ವಲ್ಪ ಡ್ರೈ ಆಗ್ತಾ ಇದ್ದಂಗೆ ಚರ್ಮದ ಮೇಲೆ ಚರ್ಮ ಎಲ್ಲ ಶಿಂಕ್ ಆಗದಂಗೆ ಆಗುತ್ತೆ, ಬಿಗಿಯುತ್ತೆ. ಆದರೆ ಅದು ಸ್ವಲ್ಪರಿಗೆ ಆಗುತ್ತೆ, ಸ್ವಲ್ಪ ಜನಕ್ಕೆ ಆಗೋದಿಲ್ಲ. ಕಾರಣ ಏನಪ್ಪ ಅಂದರೆ ಕೆಲವು ಪದಾರ್ಥಗಳನ್ನು ಹಚ್ಕೊಂಡಾಗ ಕೆಲವರಿಗೆ ಮೈ ಕೊಡುವಂಗೆ ಆಗುತ್ತೆ. ಆದರೆ ನಾನು ಹೇಳಿರುವ ಈ ಕ್ರಮ ಇದೆಯಲ್ಲ, ಇದು ಬಹಳ ಬೇಗ ಕೆಲಸ ಆಗುತ್ತೆ. ಇದನ್ನು ಮಾಡಿ ಇದರಿಂದ ಒಳಿತು. ಹಾಗೆ ಗರಿಕೆ ರಸದಿಂದ ಒಂದು ತಂತ್ರಸಾರ ಇದೆ. ಆ ತಂತ್ರಸಾರ ಏನಪ್ಪ ಅಂದರೆ ಆಕರ್ಷಿತ ಮಾಡ್ತಕ್ಕಂಥದ್ದು, ಅಂದರೆ ಆಕರ್ಷಣೆಗೆ ಒಳಪಡಿಸ್ತಕ್ಕಂಥದ್ದು. ನಿಮ್ಮನ್ನು ಯಾರೊಬ್ಬರು ನೋಡಿದ್ರೂ ನಿಮ್ಮನ್ನು ತಿರುಗಿ ನೋಡಬೇಕು ಎಂಬತಕ್ಕಂಥ ಮನಸ್ಸು ಅವ್ರು ಬರಬೇಕಾದ್ರೆ ಈ ಗರಿಕೆ ರಸದಲ್ಲಿ ಅಂತಹ ಅದ್ಭುತವಾದ ಗುಣ ಇದೆ. ಆದರೆ ಗರಿಕೆ ರಸ ಜಾಜಿಕಾಯಿ, ಈ ಜಾಜಿಕಾಯಿನ ಗರಿಕೆ ರಸದಲ್ಲಿ ಉಪಯೋಗಿಸಿ ಅದರ ಗಂಧ ತೆಗಿಬೇಕು. ಅದೇ ಜಾಜಿಕಾಯಿನ ಮೊಣಕಾಲು ಚಿಪ್ಪಿಗೆ ಹಚ್ಚಿದ್ರೂ ಸಹಿತ ಬಹಳ ಬೇಗ ನೋವು ಕಂಟ್ರೋಲ್ ಆಗುತ್ತೆ. ಜಾಜಿಕಾಯಿ ಗಂಧ ತೆಗಿಬೇಕು. ಗಂಧ ಯಾವುದ್ರ ತೆಗಿಬೇಕು? ಅದನ್ನು ಗರಿಕೆ ರಸದಲ್ಲೇ ತೆಗಿಬೇಕು. ತೆಗೆದು ಅದನ್ನು ಸಹಿತ ಮೊಣಕಾಲು ಚಿಪ್ಪಿಗೆ ಹಚ್ಚೋದ್ರಿಂದ, ಆಗ ಹಚ್ಚಿದ್ರೆ ನೀವು ಬಟ್ಟೆನೇ ಕಟ್ಟೋದು ಬೇಡ, ಬರೀ ಗರಿಕೆ ರಸ ಮತ್ತು ಜಾಜಿಕಾಯಿ ಪಚ್ಕರ್ಪೂರ ಈ 3 ಇದ್ದರೆ ಅದನ್ನು ನೇರವಾಗಿ ಹಾಗೇ ಉಪಯೋಗಿಸ್ಬೋದು. ಅದಕ್ಕೆ ಬಟ್ಟೆ ಕಟ್ಟೋ ಅವಶ್ಯಕತೆ ಇಲ್ಲ. ಆದರೆ ಸ್ವಲ್ಪ ಸಮಯ ಅದನ್ನು ಆಡಲಿಕ್ಕೆ ಬಿಡಬೇಕು. ಹೆಣ್ಮಕ್ಳಾಗಲಿ ಗಂಡ್ಮಕ್ಳಾಗಲಿ ಯಾರೊಬ್ಬರಾದರೂ ಸಹಿತ ಬೆಳಗ್ಗೆ ಮತ್ತು ಸಾಯಂಕಾಲ ಅದು ಆರದ ಮೇಲೆ ನೀವು ಯಾವ ವಸ್ತ್ರ ಹಾಕಿದ್ರೂ ಅದೇನು ತೊಂದರೆ ಇಲ್ಲ, ಅದರಿಂದ ನಿಮಗೇನು ಪ್ರಾಬ್ಲಮ್ಸ್ ಇಲ್ಲ. ಆದರೆ ಆಕರ್ಷಣೆಗೂ ತಂತ್ರಸಾರಕ್ಕೂ ಬಹಳಷ್ಟು ವಿಶೇಷವಾಗಿರ್ತಕ್ಕಂಥದ್ದು ಈ ಗರಿಕೆ ರಸ ಜಾಜಿಕಾಯಿ. ಇವೆರಡರ ತಂತ್ರದಲ್ಲಿ ಇನ್ನಷ್ಟು ಅದ್ಭುತವಾದಂಥ ರಹಸ್ಯಗಳು ಅಡಗಿದೆ. ಅದನ್ನು ನಾನು ಮುಂಬರ್ತಕ್ಕಂಥ ದಿನಗಳಲ್ಲಿ ಮತ್ತೊಮ್ಮೆ ತಿಳಿಸ್ತೀನಿ. ವರಹಾದೇವರ ಅನುಗ್ರಹದಿಂದ, ಭಗವಾನ್ ಶ್ರೀ ಸದ್ಗುರು ಸಾಯಿನಾಥರ ಕೃಪೆಯಿಂದ ನಿಮ್ಮ ನಮ್ಮೆಲ್ಲರ ಜೀವನ ಒಂದು ವಿಶೇಷವಾದಂಥ ರೀತಿ ನಡೀಲಿ ಅಂತ ನಾನು ದೇವರನ್ನ ಪ್ರಾರ್ಥನೆ ಮಾಡ್ತೀನಿ. ಒಳ್ಳೆಯದಾಗಲಿ, ಶುಭವಾಗಲಿ.